ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 133ನೇ ಭಾಗ. 132 ಭಾಗದವರೆಗೆ ಇಡೀ ಮಧ್ವವಿಜಯ ಮುಕ್ತಾಯ ಕಂಡಿದೆ. ಸಾಕಷ್ಟು ನಮ್ಮ ಶಕ್ತಿ, ನಮ್ಮ ಸಮಯ, ನಮ್ಮ ಜ್ಞಾನ, ನಮ್ಮ ಯೋಗ್ಯತೆ ಅದರ ಇತಿಮಿತಿಯಲ್ಲಿ ನಮಗೆ ಎಷ್ಟು ನೋಡ್ಲಿಕ್ಕೆ ಸಾಧ್ಯ ಆಯಿತು ಅಷ್ಟನ್ನೆಲ್ಲ ನಾವು ನೋಡಿ ಆಯಿತು ಈ ಮಧ್ವವಿಜಯವನ್ನು. ನಾಳೆ ಮಠದ ವಾರ್ಷಿಕೋತ್ಸವ, ಹಾಗಾಗಿ ಆ ಮಂಗಳ ನಡೀಬೇಕು, ಮಧ್ವವಿಜಯದ ಮಂಗಳ ನಡೀಬೇಕು ಅಂತ ನಾವೆಲ್ಲ ಆಲೋಚನೆ ಮಾಡಿದ್ವಿ. ಆ ಮಂಗಳ ಮಾಡೋದಕ್ಕಿಂತ ಮೊದಲು ಮಧ್ವಾಚಾರ್ಯರು ಏನು ಒಂದು ಸಂದೇಶ ಕೊಟ್ಟರು ತಮ್ಮ ಶಾಸ್ತ್ರಗಳಲ್ಲಿ. ಕರ್ಮ, ಜ್ಞಾನ ಮತ್ತು ಭಕ್ತಿ ಇದೆಲ್ಲದರ ಕುರಿತಾದಂಥ ಸಂದೇಶ, ಮತ್ತು ಆಚಾರ್ಯರ ಒಂದು ಸಿದ್ಧಾಂತದ ವೈಶಿಷ್ಟ್ಯ, ಏನು ಆಚಾರ್ಯ ಪ್ರತಿಪಾದನೆ ಮಾಡಿದರು, ಆಚಾರ್ಯರು ಭೇದವನ್ನು ಪ್ರತಿಪಾದನೆ ಮಾಡಿದರು, ಜಗತ್ ಸತ್ಯತ್ವವನ್ನು ಪ್ರತಿಪಾದನೆ ಮಾಡಿದರು, ಏನು ಪ್ರತಿಪಾದನೆ ಮಾಡಿದರು ಅಂತ ಅದು ಕೆಲವು ಸಂಗತಿಗಳನ್ನು ನಾವು ಮತ್ತೊಂದು ಸರಿ ಪರಾಮರ್ಶೆ ಮಾಡಬೇಕು. ಅದೆಲ್ಲ ಈಗಾಗಲೇ ಕೆಲವು ಮಾಡಿದ್ದೆ, ಆದರೂ ಮತ್ತೊಂದು ಬಾರಿ ಅದನ್ನು ಪರಾಮರ್ಶೆ ಮಾಡಬೇಕು. ಈ ಇತ್ತೀಚೆಗೊಮ್ಮೆ ಈ ಕರ್ಮ ಮತ್ತು ಜ್ಞಾನ ಅವುಗಳ ಕುರಿತಾದಂಥ ಒಂದು ಪ್ರಾಸಂಗಿಕವಾದಂಥ ಚರ್ಚೆ, ಅದಕ್ಕೆ ನಾನು ತೊಡಗಬೇಕಾಯ್ತು. ಪ್ರಶ್ನೆ ಏನಂತಂದರೆ, ನಾವು ಸಂಧ್ಯಾವಂದನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಹೋದು. ಆದರೆ ಆ ಯಾವ ಕರ್ಮವನ್ನು ಮಾಡಲಿಕ್ಕೆ ಬೇಕಾದಂಥ ಪ್ರಾಥಮಿಕ ಜ್ಞಾನವೂ ನಮಗಿಲ್ಲ, ಸಂಸ್ಕೃತ ಭಾಷೆಯ ಜ್ಞಾನವೂ ಕೂಡ ನಮಗಿಲ್ಲ. ಹೀಗೆಲ್ಲ ಇರೋದರಿಂದ ಆ ಕರ್ಮಗಳನ್ನು ನಾವು ಹೇಗೆ ಆಚರಣೆಗೆ ತರಬೇಕು, ನಾವು ಅದನ್ನು ರೂಢಿಗೆ ತಂದುಕೊಳ್ಳೋದು ಹೇಗೆ ಅಂತ ಕೆಲವು ಪ್ರಶ್ನೆಗಳನ್ನು ನಾವು ಎದುರಿಸ್ತೇವೆ. ಸಾಮಾನ್ಯವಾಗಿ ಕುತೂಹಲಿಗಳಾದಂಥ, ಜಿಜ್ಞಾಸೆ ಇದ್ದಂಥ ವಿದ್ಯಾರ್ಥಿಗಳು ಅವರು ಇವರೆಲ್ಲಂಥ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಆಚಾರ್ಯರು ಕರ್ಮ ಮತ್ತು ಜ್ಞಾನದ ಬಗ್ಗೆ ಏನು ಹೇಳಿದರು, ಶಾಸ್ತ್ರಗಳ ಸಾರ ಏನಿದೆ ಅದನ್ನು ಕೂಡ ಒಂದು ಬಾರಿ ನೋಡಬೇಕು. ಕೆಲವು ಶ್ಲೋಕಗಳು, ಆಚಾರ್ಯ ಹೇಳಿದಂಥ ಕೆಲವು ವಿಶಿಷ್ಟವಾದಂಥ ಶ್ಲೋಕಗಳೇನಿವೆ ಅವು ಪುರಾಣದಲ್ಲಿ ಇರುವಂಥ ಶ್ಲೋಕಗಳೇ, ಭಾಗವತ ಮತ್ತು ಉಪನಿಷತ್ತು ಅಲ್ಲೆಲ್ಲ ಇರುವಂಥ ಶ್ಲೋಕಗಳೇ. ಇನ್ನು ಕೆಲವು ಆಚಾರ್ಯರು ಹೇಳಿದಂಥ ಶ್ಲೋಕಗಳು ಯಾವ ಪುರಾಣದಲ್ಲೂ ಇವತ್ತು ಉಪಲಬ್ಧ ಇಲ್ಲ, ಪುರಾಣದ್ದೇ ಶ್ಲೋಕಗಳೇ. ಆದರೆ ಆ ಪುರಾಣಗಳು ಸ್ಕಂದ ಪುರಾಣ, ಪದ್ಮ ಪುರಾಣ ಅಂತ ಪುರಾಣಗಳು ಉಪಲಬ್ಧ ಇವೆ, ಆದರೆ ಆ ಹುಡುಕಿ ನೋಡಿದರೆ ಆ ಶ್ಲೋಕಗಳಲ್ಲಿ ಸಿಗ್ತಿಲ್ಲ ಅಂತ ಕೆಲವು ವಿಶಿಷ್ಟವಾದ ಸಂಗತಿಗಳು. ಜ್ಞಾನ ಮತ್ತು ಕರ್ಮ ಇವುಗಳ ಒಂದು ಯಥೋಚಿತವಾದಂಥ ಸಂಗಮ ಅದು ಹೇಗೆ ನಮಗೆ ತಾರಕ ಆಗಬಹುದು ಅನ್ನೋದ್ರ ಬಗ್ಗೆ ಅಂಥದನ್ನೆಲ್ಲ ಮತ್ತೊಂದು ಬಾರಿ ಆಲೋಡನೆ ಮಾಡಬೇಕು. ಮನುಷ್ಯ ನಾನು ಹಿಂದೆ ಎಷ್ಟೋ ಸರಿ ಹೇಳಿದ್ದೆ, ಈಗ ನಾವಿರೋದೆಲ್ಲ ಏನಿದೆಯಲ್ಲ, ನಾವಾಗಲಿ, ನಾವು ಪಂಡಿತರು ಅಂತ ಅನಿಸ್ಕೊಂಡವರು, ಶ್ರೋತೃಗಳು ಅಂತ ಅನಿಸ್ಕೊಂಡವರು, ಇವರೆಲ್ಲ ಒಂದು ಹಂತದೊಳಗಿದ್ದೇವೆ ಅಷ್ಟೇ. ಯಾರೇನು ಪೂರ್ಣತೆಯನ್ನು ಪಡೆದಿಲ್ಲ, ನಮ್ಮ ಯೋಗ್ಯತಾನುಸಾರವಾದಂಥ ಪೂರ್ಣತೆಯನ್ನು ನಾವೇನು ಪಡೆದಿಲ್ಲ ಇನ್ನೂ ಕೂಡ. ನಾವು ಯಾವುದ್ಯಾವುದೋ ಹಂತದಲ್ಲಿದ್ದೀವಿ, ಕೆಲವರು ಮೇಲಿನ ಹಂತದಲ್ಲಿದ್ದಾರೆ, ಕೆಲವರು ಕೆಳಗಿನ ಹಂತದಲ್ಲಿದ್ದಾರೆ, ಅದು ಯಾರಿಗೂ ಗೊತ್ತಾಗುವಂಥದ್ದಲ್ಲ. ಆದ್ದರಿಂದ ಇವತ್ತು ನಾವು ಕರ್ಮಗಳನ್ನು ಮಾಡ್ಲಿಕ್ಕೆ ಹೊರಟಾಗ ಅಥವಾ ಜ್ಞಾನ ಮಾರ್ಗದಲ್ಲಿ ನಾವು ಹೊರಟಾಗ ಪೂರ್ಣವಾಗಿ ನಮಗದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ ನಾವು ಅದ್ರ ಬಗ್ಗೆ ಹೆಚ್ಚು ಖೇದ ಪಡಬೇಕಾಗಿಲ್ಲ. ಆದರೆ ಒಂದು ಮಾಡ್ಲಿಕ್ಕೆ ಆಗ್ತಿಲ್ಲಲ್ಲ ಅನ್ನುವಂಥ ಖೇದ ಇರಬೇಕು, ಆದ್ರೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅದನ್ನ ಇದನ್ನು ಬಿಟ್ಟೇ ಬಿಡಬೇಕು ಅನ್ನೋ ಖೇದ ಬರಬಾರದು. ಇಷ್ಟೇ ಹೇಳಿದೆ ನಾನು. ಅದು ಹೇಗಿದೆ ಅಂತಂದ್ರೆ, ಒಂದು ಉಪನಿಷತ್ನಲ್ಲಿ ಬರುವಂಥ ಒಂದು ಮಾತು ಭಾಗವತದಲ್ಲೂ ಅದೇ ಮಾತು ಬರ್ತದೆ, ಒಂದು ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ದೃಷ್ಟಯೇವ ಆತ್ಮನೀಶ್ವರೆ. ಇಷ್ಟು ವ್ಯತ್ಯಾಸ. ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಒಂದು ಕಡೆ ಉಪನಿಷತ್ತಿನಲ್ಲಿ, ಶ್ವೇತಾಶ್ವತರ ಉಪನಿಷತ್ನಲ್ಲಿ, ದೃಷ್ಟಯೇವ ಆತ್ಮನೀಶ್ವರೆ ಅಂತನ್ನೋದು ಭಾಗವತದಲ್ಲಿ ಬಂದಂತಹ ಮಾತು. ನಮಗೆ ಈ ಲೋಕದಲ್ಲಿ ನಾವೇನಿದ್ದೀವಲ್ಲ, ಜ್ಞಾನ ಕರ್ಮಗಳನ್ನು ಮಾಡ್ತಾ ಸಾಧನೆಯ ಮಾರ್ಗದೊಳಗೆ ಇದ್ದೀವಲ್ಲ, ಪೂರ್ಣವಾಗಿ ಯಾವುದೇ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ನಮ್ಮ ಹಂತವೇ ಇಷ್ಟ. ಮನುಷ್ಯಾ ಮಿಶ್ರಗತಯ ವಿಮಿಶ್ರ ಮನುಷ್ಯಾ ಮಿಶ್ರ ಬುದ್ಧಯ. ಆಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆ ಶ್ಲೋಕ ಹೇಳ್ತಾರೆ. ಮನುಷ್ಯರ ಬುದ್ಧಿ ಬಹಳ ಸಮ್ಮಿಶ್ರ, ಹಾಗೆ ಅವರಿಗಿರುವಂಥ ಗತಿಯೂ ಮಿಶ್ರ, ಅವ್ರು ಹೋಗಿ ತಲುಪಬೇಕಾದಂಥ ಗತಿಯೂ ಬಹಳ ಸಮ್ಮಿಶ್ರವಾದದ್ದು. ವಿಮಿಶ್ರ ಬುದ್ಧಯೋ ಮರ್ತ್ಯಾಹ ವಿಮಿಶ್ರ ಗತಯೋಪಿಚ ಅಂತ ಆಚಾರ್ಯ ಹೇಳ್ತಾರೆ. ಭಿದ್ಯತೆ ಹೃದಯ ಗ್ರಂಥಿ ಯಾವಾಗ ಅಂತಂದ್ರೆ ಪರಮಾತ್ಮನನ್ನು ನೋಡಿದಾಗ, ದೃಷ್ಟಯೇವ ಆತ್ಮನಿ ಈಶ್ವರೇ, ಪ್ರತಿಬಿಂಬರಾದಂತಹ ನಮ್ಮೊಳಗೆ ಆ ಬಿಂಬನಾದಂತಹ ಪರಮಾತ್ಮ ಇದ್ದಾನೆ ಅನ್ನುವ ಸಾಕ್ಷಾತ್ಕಾರ ನಮಗಾದಾಗ
ಭಿದ್ಯತೆ ಹೃದಯ ಗ್ರಂಥಿ, ನಮ್ಮ ಲಿಂಗದೇಹ ಒಡೆದು ಹೋಗ್ತದೆ, ನಿರುದ್ಧ ದೇಹ ಲಿಂಗದೇಹ ಇವೆಲ್ಲ ಛಿನ್ನ ಆಗ್ತವೆ. ಛಿದ್ಯಂತೆ ಸರ್ವ ಸಂಶಯ, ಎಲ್ಲಾ ಸಂಶಯಗಳು ಪರಿಹಾರ ಕಾಣೋದು ಆವಾಗ. ಅಲ್ಲಿ ತನಕನೂ ಒಂದಲ್ಲ ಒಂದು ಸಂಶಯ ಇದ್ದದ್ದೇ. ಎಷ್ಟು ದೊಡ್ಡ ಪಂಡಿತ ಅಂತ ಅನ್ಸ್ಕೊಂಡ್ರು, ಏನು ಜನರಿಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಅನ್ಸ್ಕೊಂಡ್ರು, ಎಂಥ ಮಾನ ಸನ್ಮಾನ ಪಡ್ಕೊಂಡ್ರು ಒಂದಲ್ಲ ಒಂದು ಸಂಶಯ ಮನುಷ್ಯನ್ ಕಾಡ್ತಾನೆ ಇರ್ತದೆ. ಅದು ಬಿಡುವಂಗಿಲ್ಲ. ಸಿದ್ಧಂತೆ ಸರ್ವ ಸಂಶಯ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಈ ಮನುಷ್ಯ ಮಾಡಿದ ಕರ್ಮಗಳೆಲ್ಲ ಕ್ಷೀಣ ಆಗೋದು ಪರಮಾತ್ಮನ ನೋಡಿದ ಮೇಲೆ. ಆದ್ರಿಂದ ಅವನನ್ನು ನೋಡ್ಲಿಕ್ಕೆ ಬೇಕಾದಂತ ಪ್ರಯತ್ನ, ಆ ಸಂಶಯಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಬೇಕಾದಂತ ಪ್ರಯತ್ನ ಅದು ನಾವು ಮಾಡ್ತಾನೆ ಇರಬೇಕು. ಅದು ಒಂದು ಭಾಗವತದಲ್ಲಿ ಮತ್ತೊಂದು ಕಡೆ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಬಂದಂತ ಶ್ಲೋಕ. ಸರ್ವಮೂಲದಲ್ಲಿ ಆಚಾರ್ಯ ಈ ಶ್ಲೋಕ ಎಲ್ಲಿ ಉದಾಹರಣೆ ಮಾಡಿದಂತೆ ನಂಗೆ ನೆನಪಿಲ್ಲ. ಅಂಥದ್ದೇ ಮತ್ತೊಂದು ಶ್ಲೋಕ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಮನುಷ್ಯನಿಗೆ ಎಷ್ಟು ಕುತೂಹಲ ಇರಬೇಕು ಜ್ಞಾನದ ಬಗ್ಗೆ ಅಂತಂದ್ರೆ, ಇದು ನೋಡ್ರಿ, ಮನುಷ್ಯನ ಅಧ್ಯಯನವೇ ಮುಗಿಯೋದಿಲ್ಲ ಅಂತ ಹೇಳ್ತಾರೆ. ನಾವು ಯಾವ್ದಾವ್ದೋ ಹಂತದಲ್ಲಿ ಬಹಳ ತಿಳ್ಕೊಂಡ್ಬಿಟ್ಟಿದ್ದೀವಿ, ಜನರಿಗೆಲ್ಲ ಪ್ರವಚನ ಮಾಡ್ತಿದ್ದೀವಿ, ಅಷ್ಟು ದೊಡ್ಡ ವಿದ್ವಾಂಸರು ಅಂತ ಏನೇನೋ ನಾವು ಭ್ರಾಂತಿಗಳು, ಅಂಥವೆಲ್ಲ ಭ್ರಾಂತಿಗಳಿಗೆ ನಾವು ಒಳಗಾಗಿರ್ತೇವೆ. ಆಚಾರ್ಯ ಏನ್ ಹೇಳ್ತಾರಂದ್ರೆ, ಏಕಂಚ ತತ್ವತೋ ವೇತ್ತುಂ, ಒಂದೇ ಒಂದು ಸಣ್ಣ ಸಂಗತಿಯನ್ನೂ ಕೂಡ ನಿಮಗೆ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ವಿನಾ ಸರ್ವಜ್ಞತಾಂ ನರಃ, ಸರ್ವಜ್ಞನಾದ ವ್ಯಕ್ತಿಗೆ ಮಾತ್ರ ಒಂದು ಸಣ್ಣ ಸಂಗತಿಯೂ ಕೂಡ ಪೂರ್ಣವಾಗಿ ತಿಳಿಯಬಲ್ಲದು. ನ ಸಮರ್ಥೋ ಮಹೇಂದ್ರೋಪಿ, ದೊಡ್ಡ ದೊಡ್ಡ ದೇವತೆಗಳಿಗೂ, ಇಂದ್ರ ಬ್ರಹ್ಮ ಮೊದಲಾದ ದೇವತೆಗಳಿಗೂ ಒಂದು ಸಣ್ಣ ಸಂಗತಿಯನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್, ಆದ್ರಿಂದ ಜಿಜ್ಞಾಸೆಯನ್ನು ಮನುಷ್ಯ ಎಂದು ಕೈ ಬಿಡಬಾರದು. ನಮಗೆ ಜ್ಞಾನ ಇಷ್ಟು ಸಾಕು, ನಮ್ಮ ಯೋಗ್ಯತೆ ಇಷ್ಟೇ ಸಾಕು ಅಂತ ಜಿಜ್ಞಾಸೆಯನ್ನು ಮನುಷ್ಯ ಬಿಡುವಂತೇ ಇಲ್ಲ. ನಾನು ಅದಕ್ಕಾಗಿ ಹೇಳೋದು, ಸಂಧ್ಯಾ ವಂದನೆಯನ್ನು ಕೂಡ ತೀರಾ ಪ್ರಾಥಮಿಕ ಕರ್ತವ್ಯ ಏನು ಮನುಷ್ಯಂದು ಅಂತಂದ್ರೆ ಸಂಧ್ಯಾ ವಂದನೆ. ಕುರ್ಯಾದನ್ಯನ್ನವಾ ಕುರ್ಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬೇರೆ ಯಾವ ಕರ್ಮವನ್ನು ಮಾಡ್ರಿ ಬಿಡ್ರಿ ಮಾಡ್ಲೇಬೇಕು. ಒಟವಾದವನು ಉಪನಯನ ಆದ ಕೂಡಲೇ ಅಗ್ನಿ ಕಾರ್ಯ ಇತ್ಯಾದಿಗಳನ್ನು ಮಾಡಲೇಬೇಕು. ಗೃಹಸ್ಥನಾದವನು ಮದುವೆ ಆದ ಕೂಡಲೇ ಉಪಾಸನ ಇತ್ಯಾದಿಗಳನ್ನೆಲ್ಲ ಮಾಡಲೇಬೇಕು. ಬಲಿಹರಣ, ವೈಶ್ವದೇವ ಉಪಾಸನ ಇತ್ಯಾದಿಗಳನ್ನೆಲ್ಲ ಮಾಡಲೇಬೇಕು. ಉಳಿದನ್ನು ಬಿಡ್ರಿ ಅಂತಲ್ಲ. ಮೈತ್ರೋ ಬ್ರಾಹ್ಮಣ ಉಚ್ಯತೆ, ಗಾಯತ್ರಿ ಮಂತ್ರವನ್ನು ಮಾತ್ರ ಜಪ ಮಾಡಲೇಬೇಕು. ಗಾಯತ್ರಿ ಮಂತ್ರವೊಂದನ್ನು ಬಿಟ್ಟು ಉಳಿದನ್ನು ಮಾಡಿ ಉಪಯೋಗ ಇಲ್ಲ, ಅದನ್ನು ಮಾಡಲೇಬೇಕು ಗಾಯತ್ರಿ ಮಂತ್ರವನ್ನ ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಇದು ಮಹಾಭಾರತದಲ್ಲಿ ಬಂದಂತಹ ಒಂದು ಮಾತಿದು. ಕುರ್ಯಾದನ್ಯನ್ನವಾ ಕುರ್ಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಆದ್ರಿಂದ ತೀರಾ ಪ್ರಾಥಮಿಕ ಕರ್ತವ್ಯ ಯಾವುದು ಅಂದ್ರೆ ಸಂಧ್ಯಾ ವಂದನೆ. ಆ ಸಂಧ್ಯಾ ವಂದನೆಯನ್ನು ಕೂಡ ಸಂಪೂರ್ಣವಾಗಿ ಅತ್ಯಂತ 100% ಸರಿಯಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಕ್ಲಿಷ್ಟ ಇದೆ ಧರ್ಮಾಚರಣೆ. ಆದ್ರೆ ಬಿಡುವಂಗಿಲ್ಲ, ಮಾಡ್ತಾನೆ ಇರಬೇಕು. ಜಿಜ್ಞಾಸೆ ಬೇಕು ಪ್ರತಿಯೊಂದರ ಬಗ್ಗೆನೂ. ಇದೇನು ಅದೇನು ಅಂತ ಪ್ರತಿಯೊಂದರ ಬಗ್ಗೆ ಜಿಜ್ಞಾಸೆ ಬೇಕು. ಅದ್ರ ಅರ್ಥ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆಚಮನ ಹೇಗೆ ಮಾಡಬೇಕು ಅಲ್ಲಿಂದ ಪ್ರಾರಂಭ ಆಗೋದಿದೆ. ಗೋಪಿಚಂದ್ರಕ್ಕೆ ವೈಷ್ಣವ ಮೂಲ ಮಂತ್ರದಿಂದ, ನಾರಾಯಣ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಆ ಗೋಪಿಚಂದ್ರದಿಂದ ನಿರ್ಮಾಲ್ಯ ನೀರನ್ನು ತೆಗೆದು ಮುಂದೆ ಹಚ್ಕೋಬೇಕು. ಅಲ್ಲಿಂದ ಶುರುವಾಗ್ತದೆ ನಮ್ಮ ಕರ್ಮಾಚರಣೆ. ಅದಕ್ಕಿಂತ ಮೊದಲು ಸ್ನಾನದಿಂದ ಶುರುವಾಗ್ತದೆ, ಅದು ಇರ್ಲಿ ವಿಷಯ. ಆದ್ರೂ ಧರ್ಮಾಚರಣೆ ಅಂತ ಪ್ರಾರಂಭ ಆಗೋದು ಸಂಧ್ಯಾವಂದನದಿಂದ ಅಂತ ಹೇಳಿದೆ ಅಷ್ಟೇ. ಮತ್ತೆ ಜಿಜ್ಞಾಸೆಯನ್ನು ಮನುಷ್ಯ ಯಾವತ್ತೂ ಬಿಡುವಂಗಿಲ್ಲ. ಶಿಷ್ಯೋಪಿ ಪೂರ್ವ ಪಕ್ಷಸ್ಥಃ ತದೇವ ಆತ್ಮವದಂ ಬ್ರುವನ್ ನೈವ ದುಷ್ಯತ್ಯ ಅಸತ್ಯೇನ ಸ್ಥಿರತ್ವಾರ್ಥಂ ಹಿ ತದ್ವಚಃ. ಆಚಾರ್ಯರು ಎಷ್ಟು ವೈಜ್ಞಾನಿಕ ಮನೋಭಾವಕ್ಕೆ, ಇವತ್ತು ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋಭಾವ ಭಾರಿ ದೊಡ್ಡ ಉದಾರ ಬುದ್ಧಿ ಅಂತ ನಮ್ದೆಲ್ಲ ನಾವು ಹೇಳ್ಕೋತೇವಲ್ಲ, ಅವ್ರು ಆ ಕಾಲದಲ್ಲೇ ಹೇಳಿದ್ರು ಏನಂತಂದ್ರೆ, ಪ್ರಶ್ನೆ ಮಾಡ್ಲಿಕ್ಕೆ ಯಾವತ್ತೂ ಹೆದರಬೇಡ. ಗುರುವೇ ಆದ್ರು, ನಿಮ್ ಗುರುಗಳೇ ಆದ್ರು, ನಿನ್ನ ಪಾಠ ಹೇಳಿದ ಗುರುಗಳೇ ಆಗಲಿ, ಮಠದ ಗುರುಗಳೇ ಆಗಲಿ, ಯಾರು ಬೇಕಾಗಿರ್ಲಿ, ಅವ್ರ ಎದುರು ಪ್ರಶ್ನೆ ಮಾಡ್ಲಿಕ್ಕೆ ಹೆದರಬೇಡ. ಹೇಗೆ ಪ್ರಶ್ನೆ ಮಾಡ್ಬೇಕು ಅಂತಂದ್ರೆ, ಶಿಷ್ಯೋಪಿ ಪೂರ್ವ ಪಕ್ಷಸ್ಥಃ, ನೀವು ಗುರುಗಳು, ನಿಮ್ಮ ಎದುರಿಗೆ ನಾನು ಶಿಷ್ಯ ಕೂತಿದ್ರೆ ನೀವು ದ್ವೈತವನ್ನು ಪ್ರತಿಪಾದನೆ ಮಾಡ್ತಿದ್ದೀರಿ ಅಂತ ತಿಳ್ಕೊಳ್ರಿ ಗುರುಗಳು. ನಾನು ಅದ್ವೈತದ ಪರವಾಗಿ ಪ್ರಶ್ನೆ ಮಾಡಬೇಕು. ಅದ್ಯಾಕೆ ಹಾಗೆ, ಈ ಯಾಕಲ್ಲ ಅಂತ ಪ್ರಶ್ನೆ ಮಾಡಬೇಕು. ಪೂರ್ವ ಪಕ್ಷವನ್ನು ಸಮರ್ಥನೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಪಟ್ಟರೂ ತಪ್ಪಿಲ್ಲ ಅಂತ. ಯಾಕೆಂತಂದ್ರೆ ಸ್ಥಿರತ್ವಾರ್ಥಂ ಹಿ ತದ್ವಚಃ. ನೀವು ಪೂರ್ವ ಪಕ್ಷವನ್ನು ಬಲವಾಗಿ ಮಂಡಿಸಿದಷ್ಟು ನಿಮ್ಮ ಗುರುಗಳಿಗೆ ಅತ್ಯುತ್ಸಾಹ, ಎಷ್ಟು ಉತ್ತಮವಾದ ಪ್ರಶ್ನೆಗಳನ್ನು ಕೇಳ್ತಾನೆ ಶಿಷ್ಯ ಅಂತ ಹೇಳಿ. ಆದ್ರಿಂದ ಅವರು ಅದ್ರ ತಕ್ಕಂತೆ ಉತ್ತರಗಳನ್ನ ಹೇಳಿ ಪ್ರಯತ್ನ ಪಡ್ತಾರೆ. ಮತ್ತೆ ಆ ಪೂರ್ವ ಪಕ್ಷವನ್ನು ಅಷ್ಟು ಉತ್ಸಾಹದಿಂದ ಮಂಡನೆ ಮಾಡ್ಕೊಂಡಲ್ಲ ಶಿಷ್ಯ, ಅದರಿಂದ ಅವ್ರಿಗೆ ಪಾಪ ಬರೋದಿಲ್ಲ.
ಗುರುವಿಗೆ ಸಿಟ್ಟು ಇಲ್ಲ, ದೇವರಿಗೂ ಸಿಟ್ಟಿಲ್ಲ, ಪಾಪವೂ ಇಲ್ಲ. ಯಾಕೆಂದ್ರೆ ಅವನ ಕುತೂಹಲ ಏನು ಅಂತಂದ್ರೆ ಅದ್ವೈತವನ್ನು ಪ್ರತಿಪಾದನೆ ಮಾಡೋದಲ್ಲ, ಅವನ ಕುತೂಹಲ ಇರೋದು ತತ್ವವನ್ನು ತಿಳ್ಕೊಳ್ಬೇಕು ಅಂತ. ಆದ್ರಿಂದ ತತ್ವ ಜಿಜ್ಞಾಸೆ ಬಗ್ಗೆ ಅಷ್ಟೊಂದು ಗಮನ ಇರಬೇಕು. ಅಷ್ಟು ಹೇಳಿದ್ದನ್ನ ನಾವು ಹೇಳಿದ ಕೂಡಲೇ ನೀವು ಒಪ್ಪಬಾರದು ಅಂತ ಆಚಾರ್ಯರು ಕೂಡ ಅದನ್ನ ಹೇಳಿದ್ರು. ಈ ನಾವು ಇವತ್ತು 3 ಪ್ರಮಾಣಗಳ ಬಗ್ಗೆ ಈ ಮಧ್ವವಿಜಯ ಮತ್ತೆ ಹರಿಕಥಾಮೃತಸಾರ ಇದನ್ನ ಶ್ರವಣ ಮಾಡುವಾಗ ನಾವು ನೋಡಿದ್ವಿ. ಪ್ರತ್ಯಕ್ಷ, ಅನುಮಾನ, ಆಗಮ ಅಂತೇಳಿ. ದೇವರು, ಧರ್ಮ ಮೊದಲಾದ ಸಂಗತಿಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರತ್ಯಕ್ಷಕ್ಕೆ ಏನೂ ಶಕ್ತಿ ಇಲ್ಲ. ಅನುಮಾನ ಬೇಕಾಬಿಟ್ಟೆ ಹೀಗೂ ಆಗ್ಬೋದು, ಹಾಗೂ ಆಗ್ಬೋದು. ದೇವರು ಇದ್ದಾನೆ ಅಂತನೂ ಅನುಮಾನ ಪ್ರಯೋಗ ಆಗಬಹುದು, ಇಲ್ಲ ಅಂತನೂ ಅನುಮಾನ ಪ್ರಯೋಗ ಆಗಬಹುದು. ಆದ್ರಿಂದ ಆಗಮ ಪ್ರಮಾಣವೇ ಬಹಳ ದೊಡ್ಡದು ಅಂತೆಲ್ಲ ಹೇಳಿದ್ವಿ ನಾವು. ಆಚಾರ್ಯರು ಒಂದ್ ಕಡೆ ಒಂದು ವಿಶಿಷ್ಟವಾದ ಮಾತನ್ನು ಹೇಳ್ತಾರೆ. ಆ ಮಾತು ನಮಗೆ ಆಧುನಿಕವಾದಂತಹ ವಿಚಾರವಾದಿಗಳಿಗೆ ಹೇಳಿದ್ರೆ ಈ ಮಾತನ್ನ ಅಷ್ಟು ಪ್ರಾಚೀನ ಕಾಲದಲ್ಲಿ ಒಬ್ರು ಸಂಪ್ರದಾಯಜ್ಞರಾದಂತಹ ಆಚಾರ್ಯ ಹೇಳಿದ್ರ ಅಂತ ಅನಿಸ್ತದೆ. ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂ ತೂತ್ತಮಂ ಮತಂ ಮಧ್ಯಮಂ ತ್ವಾಗಮೋಜ್ಞೇಯ ಪ್ರತ್ಯಕ್ಷ ಮಧಮಂ ಸ್ಮೃತಂ. ಏನು ಮುಖ್ಯ ಪ್ರಮಾಣ ಯಾವುದು? ಆಗಮ 2ನೇ ದರ್ಜೆ ಪ್ರಮಾಣ ಅಂತಾರೆ ಅವರು. ಆಗಮ 1ನೇ ದರ್ಜೆ ಪ್ರಮಾಣ ಅಂತ ನಾವು ತಿಳ್ಕೊಂಡು ಕೂತಿದ್ವಿ, ಅದಾಗಲ್ಲ. ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂತೂ ಉತ್ತಮಂ ಮತಂ. 1ನೇ ದರ್ಜೆ ಪ್ರಮಾಣ ಯಾವುದು ಅಂತಂದ್ರೆ ಶಾಸ್ತ್ರಾರ್ಥವನ್ನ ನೀವು ಅನುಭವದಿಂದ ತಿಳ್ಕೊಂಡ್ರೆ ಅದು 1ನೇ ದರ್ಜೆ ಪ್ರಮಾಣ. ಮಧ್ಯಮಂ ತ್ವಾಗಮೋಜ್ಞೇಯ, ಯಾವ ಆಗಮವನ್ನು ನಾವು 1ನೇ ದರ್ಜೆಗೆ ಏರಿಸಿ ಕೂತಿದ್ವಲ್ಲ ಆ ಆಗಮ ವಾಸ್ತವಿಕವಾಗಿ 2ನೇ ದರ್ಜೆ ಪ್ರಮಾಣ. ಮಧ್ಯಮಂ ತ್ವಾಗಮೋಜ್ಞೇಯ ಪ್ರತ್ಯಕ್ಷ ಅಧಮಂ ಸ್ಮೃತಂ. ಪ್ರತ್ಯಕ್ಷ ಪ್ರಮಾಣ ತೀರಾ ಅಧಮ, 3rd ಗ್ರೇಡ್ ಪ್ರಮಾಣ ಅದು. ಅಂದ್ರೆ ಇವತ್ತು ಈಗ ನಾವೆಲ್ಲ ಶಾಸ್ತ್ರಜ್ಞರು, ಪಂಡಿತರು ಅಂತ ಹೇಳ್ಸ್ಕೋತೀವಲ್ಲ, ನಮಗಿರೋ ಪ್ರಮಾಣ ಯಾವುದು ಅಂದ್ರೆ 2ನೇ ಗ್ರೇಡಿನ ಪ್ರಮಾಣ. ಶಾಸ್ತ್ರ ಹಾಗೆ ಹೇಳಿದೆ, ಹೀಗೆ ಹೇಳಿದೆ, ಏನ್ ಕೇಳಿದ್ರು ಅಲ್ಲಿ ನೋಡ್ರಿ, ಅಲ್ಲಿ ಹಿಂಗಿದೆ, ಇಲ್ಲಿ ಹಿಂಗಿದೆ ಅಂತ ತೋರಿಸ್ತೇವೆ. ನಮಗೆಲ್ಲ ಅಷ್ಟೇ. ವಾಸ್ತವಿಕವಾಗಿ ಶಾಸ್ತ್ರಾರ್ಥವನ್ನು ನಾವಿನ್ನೂ ಅನುಭವಿಸಿಲ್ಲ, ಆ ಮಟ್ಟಕ್ಕೆ ನಾವು ಏರಿಲ್ಲ. ಅಂತಹ ಅಷ್ಟು ದೊಡ್ಡ ಯೋಗ್ಯತೆ ಇದೆಯೋ ಇಲ್ಲೋ ಅದು ಗೊತ್ತಿಲ್ಲ. ವಾಸ್ತವಿಕವಾಗಿ ಅದು ಬಹಳ ದೊಡ್ಡ ದರ್ಜೆಯ ಪ್ರಮಾಣ. ಶಾಸ್ತ್ರಾರ್ಥವನ್ನು ಅನುಭವಿಸಿ ತಿಳಿದ ಮೇಲೆ ಅದೇ ಮುಖ್ಯವಾದ ಪ್ರಮಾಣ ಅಂತಾರೆ ಆಚಾರ್ಯರು. ಮತ್ತೆ ಇದು ಒಂದು ವಿಶಿಷ್ಟವಾದ ಸಂಗತಿ. ಈಗ ನೋಡ್ರಿ, ವೇದಗಳನ್ನೆಲ್ಲ ವೇದಗಳನ್ನು ಓದುವಾಗ, ಭಾಗವತವನ್ನು ಓದುವಾಗ ನನ್ನ ಹತ್ರ ಜಿಜ್ಞಾಸೆ ಮಾಡಿದವರೇ ಎಷ್ಟೋ ಜನ, ನನ್ನ ಹತ್ರ ಪಾಠ ಕೇಳೋರು, ಸುಮ್ಮನೆ ಹೀಗೆ ಪ್ರಾಸಂಗಿಕವಾಗಿ ಜಿಜ್ಞಾಸೆ ಮಾಡಿದಾಗ, ಅಲ್ಲ ಭಾಗವತದಲ್ಲಿ ಅದ್ವೈತವನ್ನು ಬಹಳ ಪ್ರತಿಪಾದನೆ ಮಾಡಿದಂತೆ ಕಾಣಿಸ್ತದಲ್ಲ. ಎಷ್ಟೋ ಸರಿ ಹೇಳಿದ್ದಾರೆ ನನಗೆ, ನನ್ನ ಸಮಾನರಾದಂಥ ಎಷ್ಟೋ ಜನ ವಿದ್ವಾಂಸರು, ಎಷ್ಟೋ ಜನ ಹಿರಿಯರಾದವರು, ಹೌದು ಭಾಗವತದಲ್ಲಿ ಅದ್ವೈತವನ್ನೇ ಹೆಚ್ಚು ಪ್ರತಿಪಾದನೆ ಮಾಡಿದಂತೆ ಕಾಣಿಸ್ತದೆ. ಅಂತಹ ಶ್ಲೋಕಗಳೇ ಕಾಣಿಸ್ತವೆ, ವೇದದಲ್ಲಿಯೂ ಕಾಣಿಸ್ತವೆ. ಪ್ರಶ್ನೆ ಇರೋದು ಏನ್ ಕಾಣಿಸ್ತದೆ ಅಂತಲ್ಲ, ಅದರಿಂದ ಏನ್ ಅರ್ಥ ತಗೊಳ್ಬೇಕು ಅಂತ. ಇದು ಈ ಒಂದು ಆಚಾರ್ಯರು ಇಂಥ ಒಂದು ಮಾತನ್ನ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ತತ್ವಂ ವೇದಾನುಸಾರೇಣ ಚಿಂತೆಯನ್ನು ವೈದಿಕೋ ಭವೇತ್, ವೇದ ಊಹಾ ಮನುಸರೇ ದಸ್ಯತ ತ್ಯಕ್ತ ವೈದಿಕ. ಮನುಷ್ಯ ಏನಾಗಬೇಕು ಅಂತಂದ್ರೆ, ಇದು ವಾಸ್ತವಿಕವಾಗಿ ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಹೇಳಿದ್ದಲ್ಲ. ಚತುರ್ಮುಖ ಬ್ರಹ್ಮದೇವರು ಮತ್ತೆ ರುಜುಗಣಸ್ಥರಾದಂತಹ ದೇವತೆಗಳು ಇರ್ತಾರಲ್ಲ, ಅಂತವ್ರಿಗೆ ಹೇಳಿದ್ದು. ಅವರೆಲ್ಲ ತ್ಯಕ್ತ ವೈದಿಕರಂತೆ, ವೇದವನ್ನು ಕೈಬಿಟ್ಟವರಂತೆ ಅವರು. ಆಶ್ಚರ್ಯ. ನಮ್ದು ವಾಸ್ತವಿಕ ನಮ್ಮ ಮತ ಯಾವುದು? ನಮ್ಮದು ವೈದಿಕ ಮತ, ವೇದಗಳನ್ನ ಪ್ರಮಾಣ ಅಂತ ನಂಬುವಂತಹ ಮತ ನಮ್ಮದು. ಅಂತದ್ರಲ್ಲಿ ಅವರು ತ್ಯಕ್ತ ವೈದಿಕರು ಅಂದ್ರೆ ವೇದವನ್ನು ಬಿಟ್ಟವರು ಅಂತ ಅರ್ಥ. ವೇದವನ್ನು ಬಿಟ್ಟವ್ರು ಹೇಗೆ ಅವರು ಅಂತಂದ್ರೆ, ವೇದ ಊಹಾಮನುಸರೇ ದ್ಯಸ್ಯ ತ್ಯಕ್ತ ವೈದಿಕ. ಅವರಿಗೆ ಅವ್ರೇನು ಆಲೋಚನೆ ಮಾಡ್ತಾರಲ್ಲ ಅದು ವೇದದಲ್ಲಿ ಇರ್ತದೆ. ವೇದವನ್ನು ನೋಡಿ ಅವ್ರು ತಿಳ್ಕೋಬೇಕಾಗಿಲ್ಲ. ಅವರು ಜಗತ್ ಸತ್ಯ ಅಂತ ಆಲೋಚನೆ ಮಾಡ್ತಾರೆ, ಪರಮಾತ್ಮ ಜೀವ ಇಬ್ರು ಭಿನ್ನ ಅಂತ ಆಲೋಚನೆ ಮಾಡ್ತಾರೆ, ಪರಮಾತ್ಮ ಸರ್ವೋತ್ತಮತ್ವವನ್ನು ಆಲೋಚನೆ ಮಾಡ್ತಾರೆ, ಅದು ವೇದದೊಳಗೆ ಇರ್ತದೆ. ಇದು ಅವ್ರ ವೈಶಿಷ್ಟ್ಯ. ಈ ನಮ್ದೆಲ್ಲ ನಾವೆಲ್ಲ ಏನಂತಾರೆ ವೈದಿಕರು, ಅವರು ತ್ಯಕ್ತ ವೈದಿಕರು. ನಾವ್ಯಾಕೆ ವೈದಿಕರು ಅಂತಂದ್ರೆ, ತತ್ವಂ ವೇದಾನುಸಾರೇಣ ಚಿಂತೆಯನ್ನು ವೈದಿಕೋ ಭವೇತ್. ವೇದಗಳನ್ನು ಓದೋದು ಉಪನಯನ ಆದ ಕೂಡಲೇ ಗಾಯತ್ರಿ ಮಂತ್ರ, ಅಷ್ಟಾಕ್ಷರ ಮಂತ್ರ, ಋಗ್ವೇದ, ಯಜುರ್ವೇದ ಇದನ್ನೆಲ್ಲ ಓದಿ, ಈ ವೇದದಲ್ಲಿ ಹಿಂಗಿದೆ, ಆದ್ರಿಂದ ಇದು ತತ್ವ ಅಂತ ನಿರ್ಧಾರ ಮಾಡ್ಲಿಕ್ಕೆ ಹೋಗ್ತೀವಿ. ನಮಗೆ ವೈದಿಕರು ಅಂತಾರೆ. ವೇದ ನೋಡಿ ಅರ್ಥ ತಿಳ್ಕೊಂಡ್ರೆ ಅವರು ವೈದಿಕರು. ವೇದವನ್ನು ನೋಡದೇನೆ ಸರಿಯಾದ ಅರ್ಥವನ್ನು ತಿಳ್ಕೊಂಡು ಆ ತಿಳ್ಕೊಂಡ ಅರ್ಥ ವೇದದಲ್ಲಿದ್ರೆ ಅವರು ತ್ಯಕ್ತ ವೈದಿಕರು. ಆದ್ರಿಂದ ವೇದ ಭಾಗವತಗಳು ಅದ್ವೈತವನ್ನು ಹೇಳ್ತಾವ, ಏನ್ ಹೇಳ್ತಾವ ಪ್ರಶ್ನೆ ಅಲ್ಲ. ಅದಕ್ಕೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳಲ್ಲಿ ಯಾರು ಸೇರಿದ್ದಾರೆ? ಈ ಗಾಯತ್ರಿ ಮಂತ್ರದ ಛಂದಸ್ಸಿನ ದೇವತೆ ಸ್ವಾಹಾದೇವಿ ಅವಳಿದ್ದಾಳೆ, ಪಾರ್ವತಿ ದೇವಿ ಇದ್ದಾಳೆ, ದಾಂಪತ್ಯಕ್ಕೆ ಅಭಿಮಾನಿ ದೇವತೆ ಅಂತ ಪಾರ್ವತಿ ಇದ್ದಾಳೆ, ಸರಸ್ವತಿ ದೇವಿ ಇದ್ದಾಳೆ, ಭಾರತೀ ದೇವಿ ಇದ್ದಾಳೆ, ಲಕ್ಷ್ಮೀ ದೇವಿ ಇದ್ದಾಳೆ, ವೇದಾಂತ ಹೆಸರು ಕರ್ಸ್ಕೊಂಡಿರುವಂತ ಲಕ್ಷ್ಮೀ ದೇವಿ ಇದ್ದಾಳೆ. ಆ ಎಲ್ಲ ಅಭಿಮಾನಿ ದೇವತೆಗಳಿದ್ದಾರೆ. ಅವರೆಲ್ಲ
ವೇದಗಳ ಮೂಲಕ ಭಾಗವತಗಳ ಮೂಲಕ ಅದ್ವೈತವನ್ನು ಹೇಳ್ತಾರೇನು? ಪ್ರಶ್ನೆ ಅದಲ್ಲ. ವೇದದ ವಾಕ್ಯ ನಿಮಗೆ ಏನು ಹೇಳ್ತದೆ ಅಂತ ಪ್ರಶ್ನೆ ಅಲ್ಲ, ವೇದ ಅಭಿಮಾನಿ ದೇವತೆಗಳೇನು ಹೇಳ್ತಾರೆ ಅಂತ ಪ್ರಶ್ನೆ. ಇಂಥ ಮಾತುಗಳನ್ನೆಲ್ಲ ಆಚಾರ್ಯರು ತಮ್ಮ ಸರ್ವ ಮೂಲದಲ್ಲಿ ಅಲ್ಲಲ್ಲಲ್ಲಿ ಹೇಳಿದ್ದಾರೆ. ಅದನ್ನೆಲ್ಲ ನಾವು ಪರಾಮರ್ಶೆ ಮಾಡ್ಕೋಬೇಕು. ಇಲ್ಲಿ ವೇದವನ್ನು ಓದಿ ಕೊನೆ ಪಕ್ಷ ಸರಿಯಾದ ಅರ್ಥವನ್ನಾದ್ರೂ ತಿಳ್ಕೋಬೇಕು. ವೇದವನ್ನು ಓದಿದ್ರು ಕೂಡ ತಪ್ಪರ್ಥವನ್ನು ತಿಳ್ಕೊಳ್ಳೋರು ಇದ್ದಾರಲ್ಲ, ಅವರು ಅವೈದಿಕರು. ಅದರಿಂದ ಅವೈದಿಕರು, ವೈದಿಕರು, ತ್ಯಕ್ತ ವೈದಿಕರು ಅಂತ 3 ಗ್ರೇಡ್. ನಾವೆಲ್ಲ ವೈದಿಕರ ಗ್ರೇಡಿಗೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ತೀರಾ ಸಾಮಾನ್ಯ ಮನುಷ್ಯರು. ತ್ಯಕ್ತ ವೈದಿಕರಾಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ವೈದಿಕರಾಗಬಹುದು ಕೊನೆ ಪಕ್ಷ, ಅವೈದಿಕರು ಮಾತ್ರ ಆಗಬಾರದು. ವೇದಕ್ಕೆ ವಿರುದ್ಧವಾದಂತಹ ಆ ವೇದಾಭಿಮಾನಿ ದೇವತೆಗಳಿಗೆ ಅನಭಿಪ್ರೇತವಾದಂತಹ ಅರ್ಥವನ್ನ ನಾವು ಹಿಡ್ಕೊಂಡು ಕೂತು ಆಮೇಲೆ ನಾವು ಭ್ರಷ್ಟರಾಗಬಾರ್ದು, ಅವೈದಿಕರಾಗಬಾರ್ದು. ಕನಿಷ್ಠ ಪಕ್ಷ ವೈದಿಕರಾದರೂ ಆಗಬೇಕು. ತ್ಯಕ್ತ ವೈದಿಕರಾಗಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೂ ಕೂಡ ಕೆಟ್ಟ ತರ್ಕಗಳನ್ನೆಂದೂ ಮಾಡಬೇಡ್ರಿ ಅಂದ್ರು ಆಚಾರ್ಯರು. ತಮ್ಮ ಜೀವಮಾನದ ಉದ್ದಕ್ಕೂ ಅವರು ದುಷ್ಟ ತರ್ಕಗಳನ್ನು ಮಾಡಬೇಡ್ರಿ ಅಂತ ಹೇಳಿದ್ರು. ಯಾಕೆ ದುಷ್ಟ ತರ್ಕಗಳು ಮಾಡಬೇಡ್ರಿ ಅಂತ ಹೇಳಿದ್ರು ಅಂತಂದ್ರೆ, ಈ ದುಷ್ಟ ತರ್ಕಗಳನ್ನು ಪ್ರಯೋಗ ಮಾಡ್ತಾ ಹೋದ್ರೆ, ಕೇವಲ ಶುಷ್ಕ ತರ್ಕ, ಒಣ ತರ್ಕಗಳನ್ನು ಪ್ರಯೋಗ ಮಾಡ್ತಾ ಹೋದ್ರೆ ದೇವರಿದ್ದಾನೆ ಅಂತ ಸಾಧನೆ ಮಾಡಬಹುದು, ದೇವರು ಇಲ್ಲ ಅಂತ ಸಾಧನೆನೂ ಮಾಡಬಹುದು. ಅದು 5ನೇ ಸರ್ಗದಲ್ಲಿ 6ನೇ ಸರ್ಗದಲ್ಲಿ ಒಂದ್ ಕಡೆ ಮಧ್ವವಿಜಯದಲ್ಲಿ ಶ್ಲೋಕ ಇದೆ. ಜಗಾಮ ನಾಮ್ನಾಪ್ಯನುಮಾನ ತೀರ್ಥತಾಂ. ಆಚಾರ್ಯರಿಗೆ ಆನಂದ ತೀರ್ಥ ಅಂತ ಹೆಸರಿದೆ, ಮಧ್ವಾಚಾರ್ಯ ಅಂತ ಹೆಸರು ಇದ್ದದ್ದು ಎಲ್ಲರಿಗೂ ಗೊತ್ತು, ಸರ್ವಜ್ಞಾಚಾರ್ಯ ಅದು ಗೊತ್ತು, ಪೂರ್ಣಪ್ರಜ್ಞ ಅಂತ ಹೆಸರಿದ್ದದ್ದು ಗೊತ್ತು. ಅವ್ರಿಗೆ ಅನುಮಾನ ತೀರ್ಥ ಅಂತ ಒಂದು ಹೆಸರಿತ್ತಂತೆ. ಅದು ಯಾಕೆ ಅನುಮಾನ ತೀರ್ಥ ಅಂತ ಹೆಸರಿತ್ತು ಅಂದ್ರೆ, ಅನುಮಾನವನ್ನು ಬೇಕಾಬಿಟ್ಟಿಯಾಗಿ ಪ್ರಯೋಗ ಮಾಡಬಹುದು, ಎಚ್ಚರ ಇರಲಿ, ಅನುಮಾನದ ಬಗ್ಗೆ ಹೆಚ್ಚು ಒಲವು ಬೇಡ ಅಂತ ತೋರಿಸ್ಕೊಟ್ಟಿದ್ರು ಅವರು. ನೀವು ಅನುಮಾನದಿಂದಲೇ ಏನನ್ನಾದ್ರೂ ಸಾಧನೆ ಮಾಡ್ತೀವಿ ಅಂತ ಹೊರಟ್ರೆ ದೇವರಿದ್ದಾನೆ ಅಂತ ಮಾಡ್ಬೋದು, ಇಲ್ಲ ಅಂತ ಮಾಡ್ಬೋದು, ಜಗತ್ ಸುಳ್ಳು ಅಂತ ಮಾಡ್ಬೋದು, ಸತ್ಯ ಅಂತ ಮಾಡ್ಬೋದು. ನಿಮ್ ಬುದ್ಧಿಗೆ ಅನುಸಾರವಾಗಿ ಅನುಮಾನ ಕೆಲಸ ಮಾಡಿತ್ತು, ಎಚ್ಚರ. ಅದಕ್ಕಾಗಿ ಅವರು ಅನುಮಾನ ತೀರ್ಥರು. ಆದ್ದರಿಂದ ಅಶುಷ್ಕ ತರ್ಕವನ್ನು ಅವಲಂಬಿಸಬೇಡ್ರಿ ಅವರು ಹೇಳಿದ ಮಾತುಗಳು. ಮತ್ತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತೊಂದು ಕಡೆ ಅವರು ಉಲ್ಲೇಖ ಮಾಡಿದ ಪ್ರಮಾಣ ಕರ್ಮಣ ತ್ವಧಮ ಪ್ರೋಕ್ತಃ. ಅವರು ನಾನಿದನ್ನ ಬಹಳ ಸರಿ ಹೇಳಿದ್ದೆ, ಭಗವಂತನ ಅನುಗ್ರಹ ಒಟ್ಟು 3 ಗ್ರೇಡಿನ ಅನುಗ್ರಹ: ಕೆಳದರ್ಜೆ ಅನುಗ್ರಹ, ಮಧ್ಯಮ ದರ್ಜೆ ಅನುಗ್ರಹ, ಉತ್ತಮ ದರ್ಜೆ ಅನುಗ್ರಹ. ಕರ್ಮದಿಂದ ಭಗವಂತ ಪ್ರಸನ್ನ ಆಗ್ತಾನೆ ಆಗೋದಿಲ್ಲ ಅಂತಲ್ಲ, ಆದರೆ ಕರ್ಮಣಾತು ಅಧಮ ಪ್ರೋಕ್ತಃ, ಭಗವಂತನ ಪ್ರಸಾದ ಕೆಳದರ್ಜೆಯ ಪ್ರಸಾದ, ಕೆಳದರ್ಜೆಯ ಅನುಗ್ರಹ ಅದು. ಮಧ್ಯಮ ಶ್ರವಣಾದಿಭಿ, ಶ್ರವಣ ಮನನ ಇತ್ಯಾದಿಗಳನ್ನು ಮಾಡ್ರಿ, ಅದು ಮಧ್ಯಮ ದರ್ಜೆಯ ಅನುಗ್ರಹ. ಅಷ್ಟೇ ಮಾಡಿ ಸುಮ್ಮನೆ ಆಚಾರ್ಯ ಏನೋ ಹೇಳಿದ್ರು, ಪುರಾಣ ಹೇಳಿದ್ರು, ಪ್ರವಚನ ಹೇಳಿದ್ರು, ನಾವು ಅದನ್ನು ಕಿವಿಯಿಂದ ಕೇಳಿ ಬಿಟ್ಬಿಟ್ವಿ ಅಂದ್ರೆ ಅದು ಮಧ್ಯಮ ದರ್ಜೆ ಅನುಗ್ರಹ. ಉತ್ತಮೋ ಜ್ಞಾನ ಸಂಪತ್ಯ ಪ್ರಸಾದ. ಶ್ರವಣ ಮನನ ಅವ್ರು ಯಾರ್ಯಾರೋ ಹೇಳಿದ್ದನ್ನು ಕೇಳಿ ನಾವು ಜ್ಞಾನ ಸಂಪಾದನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತಮ ಪ್ರಸಾದ ಅಂತ ಕರೀತಾರೆ. ಆ ಉತ್ತಮ ಪ್ರಸಾದದ ಒಂದು ಸಂಪಾದನೆಗಾಗಿ ನಾವು ಹಾತೊರಿಬೇಕು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡಿದಂತಹ ಶ್ಲೋಕಗಳು ಒಂದು 20-30 ಪ್ರಮಾಣಗಳಿವೆಯಲ್ಲ. ಇವೆಲ್ಲ ಸರ್ವಮೂಲಗಳನ್ನು ನಾನೇನು ಓದಿದ್ದೀನಿ, ಅದ್ರಲ್ಲಿ ನನಗೇನು ನೆನಪಿದೆ, ಏನು ಅರ್ಥ ಆಗಿದೆ ಅಷ್ಟನ್ನಷ್ಟೇ ಕೋಟ್ ಮಾಡಿದ್ದೇನೆ. ವಸ್ತುತಃ ಇನ್ನೂ ದೊಡ್ಡ ದೊಡ್ಡ ವಿದ್ವಾಂಸರಾದವರು, ಹೆಚ್ಚು ಓದಿ ಹೆಚ್ಚು ನೆನಪಿದ್ದವರು, ಇನ್ನೂ ಹೆಚ್ಚು ಆಚಾರ್ಯರ ಇಂಥ ಮೌಲಿಕವಾದಂತಹ ಶ್ಲೋಕಗಳನ್ನ ಉದಾಹರಿಸಬಲ್ಲರು. ನನಗೆ ಯಾವ್ಯಾವ ನೆನಪಿದೆ ಅಷ್ಟನ್ನು ಮಾತ್ರ ಈ ಮಧ್ವವಿಜಯವನ್ನು ಮುಕ್ತಾಯ ಮಾಡುವಂತ ಸಂದರ್ಭದಲ್ಲಿ ತಮ್ಮ ಎದುರಿಗೆ ಹೇಳಬೇಕು ಅಂತ ಹೊರಟಿದ್ದೇನೆ. ಸಂಧ್ಯಾವಂದನೆ ಇತ್ಯಾದಿಗಳನ್ನು ಮಾಡಬೇಕಲ್ಲ, ಅದಕ್ಕೆ ಬೇಸಿಕ್ ಜ್ಞಾನನೂ ಬೇಕು. ಈಗ ನಮಗೆ ನಮ್ಮ ಎದುರಿಗಿರುವಂತಹ ಪ್ರಶ್ನೆ ಅದು. ನಮಗೆ ಯಾವುದೇ ಜ್ಞಾನ ಇಲ್ಲದೇನೆ ಕರ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಕೇಳ್ತಾರೆ ಈಗಿನ ಕಾಲದ ಯುವಕರು ಅಂತಂದ್ರೆ, ನಮಗೆ ಏನೂ ಜ್ಞಾನ ಇಲ್ಲ, ನಾವು ಸಂಧ್ಯಾವಂದನೆ ಮೊದಲಾದ ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಇರೋ ಮಾರ್ಗ ಏನು? ಉಪನಯನ ಏನು ಪ್ರಾರಂಭ ಆಗ್ತದಲ್ಲ ಒಬ್ಬ ಒಟುವಿಗೆ, ಉಪನಯನ ಆದ ದಿವಸದಿಂದ ಅವನ ಕರ್ಮವೂ ಪ್ರಾರಂಭ ಆಗಬೇಕು, ಜ್ಞಾನವೂ ಪ್ರಾರಂಭ ಆಗಬೇಕು. ಆದ್ರೆ ಇತ್ತೀಚೆಗೆ ನಮಗೇನಾಗಿಬಿಟ್ಟಿದೆ ಅಂದ್ರೆ ಕರ್ಮ ಮಾತ್ರ ಪ್ರಾರಂಭ ಆಗ್ತದೆ. ಅವನಿಗೆ 2 ಹೊತ್ತಿನ ಸಂಧ್ಯಾವಂದನೆ ಮಾಡ್ಬೇಕಪ್ಪ, ಮತ್ತೆ ಊಟ ಮಾಡುವಾಗ ಪರಿಷೇಕ ಮಾಡಬೇಕು, ಚಿತ್ರಾಹುತಿ ಇಡಬೇಕು, ಇನ್ನು ಮುಂದೆ ಸ್ನಾನ ಮಾಡಿದ್ರೆ ಏನು ತಿನ್ನಬಾರದು, ಇಷ್ಟನ್ನೇ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ. ಕರ್ಮದಿಂದ ಮಾತ್ರ ಪ್ರಾರಂಭ ಆಗ್ತದೆ. ಅವನಿಗೆ ಮುಂದೊಂದು ಸ್ವಲ್ಪ ವರ್ಷಗಳಾದ್ಮೇಲೆ ಈ ಕರ್ಮಗಳನ್ನೆಲ್ಲ ಯಾಕೆ ಮಾಡಬೇಕು ಅಂತ ಜಿಜ್ಞಾಸೆ ಶುರು ಅವನಿಗೆ. ಯಾಕಂದ್ರೆ ಅವನಿಗೆ ಜ್ಞಾನ ಮಾಡ್ಲಿಕ್ಕೆ ಅವನನ್ನು ಯಾರು ಹಚ್ಚೇ ಇಲ್ಲ, ಆದ್ರಿಂದ ಅವನಿಗೆ ಜಿಜ್ಞಾಸೆ. ವಾಸ್ತವಿಕವಾಗಿ ಉಪನಯನ ಆದ್ಕೊಳ್ಳಿ ಅವ್ನ ಮನೆಗೆ ಬರಬಾರ್ದು, ಅವ್ನು ಹೋಗಿ ಗುರುಕುಲಕ್ಕೆ ಕಳಿಸಿಬಿಡ್ಬೇಕು. ಅವನ್ನ ಇರ್ಲಿ 1 ವರ್ಷ 2 ವರ್ಷ ಆದ್ಮೇಲೆ ಅದು ಗುರುಕುಲಕ್ಕೆ ಕಳಿಸ್ಬೇಕು. ಆ ತರ ಕಳಿಸೋದಾದ್ರೆ, ಜ್ಞಾನ ಕರ್ಮ 2 ಒಟ್ಟಿಗೆ ನಡೆಯೋದಾದ್ರೆ, ತಾನು ಯಾವ ಮಂತ್ರವನ್ನು ಉಚ್ಚಾರ ಮಾಡ್ತಿದ್ದೀನಿ ಅವತ್ರ ಅರ್ಥ ಏನು, ತಪ್ಪಾಗಿ ಉಚ್ಚಾರ ಮಾಡಿದ್ರೆ ಯಾವ ಶಬ್ದಗಳನ್ನು ಹೇಗೆ ಉಚ್ಚಾರ ಮಾಡಿದ್ರೆ ಏನು ತಪ್ಪಾದಿತ್ತು ಅದೆಲ್ಲ ಅವನಿಗೆ ಗೊತ್ತಾಗ್ತದೆ. ಕೇಶವಾಯ ಸ್ವಹ, ನಾರಾಯಣ ಸ್ವಹ, ಮಾಧವ ಸ್ವಹ, ಗೋವಿಂದಾಯ ಮಹ, ವಿಷ್ಣವೇ ನಮಃ
4ನೇ ಮಂತ್ರ, ವಿಷ್ಣುವೇ ನಮಃ ಅಂತ 5ನೇ ಮಂತ್ರ, ಕೇಶವಾಯ ನಮಃ ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ ಸ್ವಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ ಅಂತಿದೆಯಲ್ಲ. ಸಂಸ್ಕೃತದ ವ್ಯಾಕರಣದ ಪರಿಚಯ ಇದ್ದವರಿಗೆ ಅದು ಕೆಲವು ಸರಿ ವಿಷ್ಣುವೇ ನಮಃ ಅಂತ ಆಗ್ತದೆ. ವಿಷ್ಣುವೇ ನಮಃ ಇವೆಲ್ಲ ಚತುರ್ಥಿ ವಿಭಕ್ತಿ ಏಕವಚನದ ಪ್ರಯೋಗಗಳು. ಆ 24 ಮಂತ್ರಗಳು ಕೇಶವಾಯ ಸ್ವಹ ಅಲ್ಲಿಂದ ಹಿಡಿದು ಶ್ರೀಕೃಷ್ಣಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ ಅಲ್ಲಿ ತನಕ ಇವೆಲ್ಲ ಚತುರ್ಥಿ ವಿಭಕ್ತಿ ಏಕವಚನದ ಪ್ರಯೋಗಗಳು. ಅಕಾರಾಂತ ಚತುರ್ಥಿ ವಿಭಕ್ತಿ ಅದರ ಪ್ರಯೋಗ ಬೇರೆ, ಇಕಾರಾಂತದ್ದು ಬೇರೆ. ಈ ಹರಿ, ವಿಷ್ಣು ಇವೆಲ್ಲ ಶಬ್ದ ಉಕಾರಾಂತ ಇಕಾರಾಂತ ಶಬ್ದಗಳು. ಅದರ ಪ್ರಯೋಗ ಸರಿಯಾಗಿ ಗೊತ್ತಿಲ್ಲದೆ ಇದ್ದವನಿಗೆ ಅದು ವಿಷ್ಣುವೇ ನಮಃ ಆಗಿಬಿಡ್ತದೆ, ಹರಿಯೇ ನಮಃ ಆಗ್ತದೆ. ನೀವು ಎಷ್ಟೋ ಕಡೆ ಕೇಳ್ತೀರಿ ತಸ್ಮೈ ಶ್ರೀ ಗುರುವೇ ನಮಃ ಅಂತಿರ್ತಾರೆ. ಗುರುವೇ ನಮಃ ಅಲ್ಲ, ಗುರವೇ ನಮಃ, ವಿಷ್ಣವೇ ನಮಃ, ಹರಯೇ ನಮಃ. ಇದು ಸಂಸ್ಕೃತದ ಪ್ರಾಥಮಿಕ ಜ್ಞಾನದಿಂದ ಆ ಸಂಧ್ಯಾವಂದನೆ ಪ್ರಾರಂಭ ಆಗ್ತದೆ. ಅದನ್ನ ಕಲಿಲಿಕ್ಕೆ ಶುರು ಮಾಡಿದವನಿಗೆ ತಾನು ಮಾಡುವ ತಪ್ಪುಗಳು ಗೊತ್ತಾಗ್ತವೆ. ಏನು ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ತ ಎಂಬಂದ್ರೆ ಏನು, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಅಂತ ಸಂಧ್ಯಾವಂದನ ಶ್ಲೋಕದ ಅರ್ಥ ಏನು, ಅವೆಲ್ಲ ಕ್ರಮವಾಗಿ ಅವನಿಗೆ ಪರಿಚಯ ಆಗ್ತಾ ಹೋಗ್ತವೆ. ಮತ್ತೆ ಪ್ರಾಣಾಯಾಮ ಹೇಗೆ ಮಾಡಬೇಕು, ಆಚಮ್ಯ ಪ್ರಾಣಾನಾಯಮ್ಯ ಅಂತ ಬರ್ತದಲ್ಲ, ಪ್ರಾಣಾಯಾಮ ಹೇಗೆ ಮಾಡಬೇಕು ಅನ್ನೋದೆಲ್ಲ ಪ್ರಾಥಮಿಕ ಪರಿಚಯದಿಂದ ಪ್ರಾರಂಭ ಆಗ್ತದೆ. ಇದನ್ನ ಸುಮ್ಮನೆ ತೀರಾ ಸಂಕ್ಷಿಪ್ತವಾಗಿ ಹೇಳಿದೆ ಅಷ್ಟೇ. ಮತ್ತೆ ಈ ಇನ್ನೂ ಅಟ್ಲಿ ವೇದ ಮಂತ್ರಗಳಿವೆ. ನಾವೀಗ ಹೇಳ್ತಿರೋ ಸಂಸ್ಕೃತ ಏನಿದೆಯಲ್ಲ, ಇದು ಹೊಸ ಸಂಸ್ಕೃತ. ಇದು ಹೊಸ ಸಂಸ್ಕೃತ, ಹೊಸ ಕನ್ನಡ ಇದ್ದಂತೆ. ಹೊಸ ಕನ್ನಡ ತಿಳಿದ್ರೂ ಕೂಡ ಹಳೆ ಕನ್ನಡ ತಿಳಿಬೇಕಾಗಿಲ್ಲಲ್ಲ, ಹಾಗೆ ಹೊಸ ಸಂಸ್ಕೃತ ತಿಳಿದವರಿಗೂ ಕೂಡ ವೈದಿಕ ಸಂಸ್ಕೃತ ತಿಳಿಬೇಕಾಗಿಲ್ಲ. ಅದನ್ನು ತಿಳ್ಕೊಳ್ಳಿಕ್ಕೆ ಮತ್ತೊಂದು ಪ್ರಯತ್ನನೇ ಬೇಕು. ಹೀಗೆ ಅವನು ವೈದಿಕ ಸಂಸ್ಕೃತ ಮತ್ತೆ ಕಾವ್ಯಗಳ ಸಂಸ್ಕೃತ ಅದನ್ನೆಲ್ಲ ತಿಳ್ಕೊಂಡು ಮುಂದುವರಿಲಿಕ್ಕೆ ಪ್ರಯತ್ನ ಪಟ್ರೆ ಆ ಕರ್ಮದ ಮೇಲೆ ಅವನಿಗೊಂದು ನಿಷ್ಠೆ ಹುಟ್ಟೀತು. ಇದು ಹೀಗೆ ಹುಡುಗರು ಇವತ್ತು ಕೇಳ್ತಾರಲ್ಲ, ನಾವು ಕರ್ಮ ಯಾಕೆ ಮಾಡಬೇಕು, ಯಾಕಂದ್ರೆ ನಮಗೆ ಜ್ಞಾನ ಇಲ್ಲಲ್ಲ ಅದ್ರ ಬಗ್ಗೆ. ಅದ್ರ ಜವಾಬ್ದಾರಿ ಯಾರು ಅಂದ್ರೆ ತಂದೆ ತಾಯಿಗಳ ಜವಾಬ್ದಾರಿ. ತಂದೆ ತಾಯಿಗಳು ಅವರನ್ನ ಕರ್ಮ ಮಾರ್ಗಕ್ಕೆ ಹಚ್ಚಿದ್ರು ಹೊರತು ಜ್ಞಾನ ಮಾರ್ಗಕ್ಕೆ ಹಚ್ಚಲಿಲ್ಲ. ಅದರಿಂದ ಅವರು ಈಗೆಲ್ಲ ಅರ್ಥವೇ ಗೊತ್ತಿಲ್ಲ, ಇದನ್ನೆಲ್ಲ ಯಾಕೆ ಮಾಡಬೇಕು, ಪ್ರಾಣಾಯಾಮ ಅಂದ್ರೆ ಏನು, ಈ ಮೂಗು ಹಿಡ್ಕೊ ಅಂತ ಹೇಳ್ತಾರೆ. ವಸ್ತುತಃ ಮೂಗು ಹಿಡ್ಕೊಳ್ಳೋದು ಪ್ರಾಣಾಯಾಮ ಅಲ್ಲಲ್ಲ. ಅದನ್ನ ಬಲಮೂಗಿನಿಂದ ಒಂದಿಷ್ಟು ಸಂಖ್ಯೆಯಲ್ಲಿ ಉಸಿರು ಹೊರಗೆ ಬಿಟ್ಟು ಎಡಮೂಗಿನಿಂದ ಒಳಗೆ ತಗೊಂಡು ಮತ್ತೊಂದಿಷ್ಟು ಸಂಖ್ಯೆಯಲ್ಲಿ ಕುಂಭಕ ಮಾಡಿ, ಆ ಕುಂಭಕದ ಸಮಯದಲ್ಲಿ ವ್ಯಾಹೃತಿಗಳನ್ನು ಅಂದು ಇದನ್ನೆಲ್ಲ ಮಾಡೋದು ಪ್ರಾಣಾಯಾಮ. ಈ ಪ್ರಾಣಾಯಾಮ ಮಾಡಿದ್ರಿಂದ ಏನಾಗ್ತದೆ ಮುಂದೆ ಅನ್ನೋದ್ರದ್ದೆಲ್ಲ ಕಲ್ಪನೆ ಅವನಿಗೆ ಕೊಟ್ರೆ ನಾವು ಅವನದ್ರ ಬಗ್ಗೆ ಆಸಕ್ತಿ ತಾಳ್ತಾನೆ. ನಿಮಗೆ ವಾಸ್ತವಿಕ ಸಂಗತಿ ಹೇಳ್ಬೇಕು, ನಾನು ಪ್ರಾಣಾಯಾಮದ ಬಗ್ಗೆ ಇಷ್ಟೊಂದು ಮಹತ್ವ ಇವತ್ತು ಹೇಳ್ತಿದ್ದೇನಲ್ಲ, ಪ್ರಾಣಾಯಾಮವನ್ನು ನಾನು ಸರಿಯಾಗಿ ಮಾಡ್ಲಿಕ್ಕೆ ಶುರು ಮಾಡಿ ಈಗ 5-6 ವರ್ಷ ಆಯ್ತು. ನಂದೇ ದುರ್ದೈವ, ಬೇರೆಯವ್ರಿಗೆ ಏನು ಹೇಳ್ಬೇಕು. ನಾನು ಸಂಸ್ಕೃತ ಪಂಡಿತ ಅಂತ ಅನ್ಸ್ಕೊಂಡೆ, ಸುಧಾ ವಿದ್ವಾಂಸ ಅಂತ ಅನ್ಸ್ಕೊಂಡ್ರು ಕೂಡ ಪ್ರಾಣಾಯಾಮವನ್ನ ರೇಚಕ, ಪೂರಕ, ಕುಂಭಕ ಅದು 1, 2, 4 ಅನುಪಾತ, ಈ ಅನುಪಾತದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿ ಈಗ 5-6 ವರ್ಷ ಆಯ್ತಷ್ಟೇ. ಅದಕ್ಕಿಂತ ಮೊದಲು ಪ್ರಾಣಾಯಾಮ ಅಂದ್ರೆ ಮೂಗು ಹಿಡ್ಕೊಳ್ಳೋದಷ್ಟೇ, ಇಷ್ಟೇ ಆಗಿತ್ತು ಪ್ರಾಣಾಯಾಮ. ಅಂದ್ರೆ ಇದು ನಮಗೆ ಉಪನಯನ ಮಾಡಿದ ಕೂಡಲೇ ನಮ್ಮ ಮಕ್ಕಳನ್ನ ನಾವು ಯಾವ ತರ ಜ್ಞಾನ ಮಾರ್ಗಕ್ಕೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜವಾಬ್ದಾರಿ ಇದೆ. ನಾವು ನಮ್ಮ ಜವಾಬ್ದಾರಿಯಲ್ಲಿ ವಿಫಲರಾಗಿದ್ದರಿಂದ ಆ ಮಕ್ಕಳು ಬೇಕಾಬಿಟ್ಟು ಸಂಧ್ಯಾವಂದನೆ ಮಾಡ್ತವೆ, ಬೇಕಾಬಿಟ್ಟು ಮತ್ತೇನೇನೋ ಕರ್ಮಗಳನ್ನು ಮಾಡ್ತಾ ಹೋಗ್ತವೆ. ಕೊನೆಗೆ ಅದ್ರ ಬಗ್ಗೆ ಜ್ಞಾನವೇ ಇಲ್ಲ ಅಂತ ಆಗಿಬಿಟ್ರೆ ಆ ಕರ್ಮದ ಬಗ್ಗೆ ಶ್ರದ್ಧೆಯೇ ಶಿಥಿಲ ಆಗಿ ಹೋಗ್ತದೆ. ಇಷ್ಟೇ. ಐದಾರು ವರ್ಷ ಆಯ್ತು ಸರಿಯಾಗಿ ಪ್ರಾಣಾಯಾಮ ಮಾಡ್ಲಿಕ್ಕೆ ಶುರು ಮಾಡಿ. ಆಪೋ ಇಷ್ಟಾಮಯೋಭವ ತಾನ ಊರ್ಜೆ ದಧಾತನ ಯೋಗ ಶಿವತಮೋರಸಃ ತಸ್ಯ ಭಾಜಯತೆ ಹನಃ ಅನ್ನೋ ಮಂತ್ರಕ್ಕೆ ಅರ್ಥ ತಿಳ್ಕೊಂಡು ಈಗ 1 ವರ್ಷ ಆಯ್ತು. ಈಗ ನಂಗೆ 45 ವರ್ಷ, ಈಗ 1 ವರ್ಷ ಮಾತ್ರ ಆಯ್ತು ಅಷ್ಟೇ. ಉಪನಯನ ಆಗಿ ಬಹಳ ವರ್ಷ ಆಯ್ತು. ಅಂದ್ರೆ 37 ವರ್ಷ, 8ನೇ ವರ್ಷಕ್ಕೆ ಉಪನಯನ ಆದ್ಮೇಲೆ ಈಗ 37 ವರ್ಷ ಆಯ್ತಲ್ಲ ಉಪನಯನ ಆಗಿ. ಆ ಪ್ರಾಣಾಯಾಮ ಮತ್ತೆ ಆ ಮಂತ್ರಗಳನ್ನ ನಾನು ಯಾವ ತರ ಅಂತಿದ್ದೆ, ಹೇಗೋ ಅಂತಿದ್ದೆ ಅಷ್ಟೇ. ಇದು ಹೀಗೆ ಆ ಕರ್ಮದ ಮಾರ್ಗದಲ್ಲಿ ನಾವು ಹುಡುಗರನ್ನ ತೊಡಗಿಸಿದ್ರೆ ಅವರು ಅದಕ್ಕೆ ಬೇಕಾದಂತಹ ಕರ್ಮಗಳನ್ನ ಮಾಡ್ಲಿಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಮಾಡ್ತಾರೆ. ನೋಡ್ರಿ, ಈ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಎರಡೂ ಕೂಡ ಉಪನಯನ ಆದ ಕೂಡಲೇ ಪ್ರಾರಂಭ ಆಗಬೇಕು ಅಂತ ಅದೆಷ್ಟೋ ಸರಿ ನಾನು ಹೇಳಿದ್ದೆ. ಅದಕ್ಕಿಂತ ಸ್ವಲ್ಪ ಮುಂಚೆನೆ, ಉಪನಯನ ಆಗೋಕ್ಕಿಂತ ಮುಂಚೆನೆ ಆ ಹುಡುಗರಿಗೆ ಸಂಸ್ಕೃತದ ಶ್ಲೋಕಗಳು, ಸಂಸ್ಕೃತದ ವ್ಯಾಕರಣದ ಪ್ರಾಥಮಿಕ ಪರಿಚಯ ಇದೆಲ್ಲ ಮಾಡಿಸ್ತಾ ಹೋದ್ರೆ, ಅಂತ ಒಂದು ವಾತಾವರಣ ಮನೆಯಲ್ಲಿದ್ರೆ ಅವುಗಳಿಗೆ ಅದನ್ನು ಕಲಿಯೋ ಒಂದು ಮಾರ್ಗನೂ ಕೂಡ ಹೆಚ್ಚು ಸುಲಭವಾಗಿ ಪರಿಣಮಿಸ್ತದೆ. ಇಲ್ಲದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ. ಆದ್ರೆ ಬೆಟರ್ ಲೇಟ್ ದೆನ್ ನೆವರ್.
ಯಾವತ್ತು ಅದು ಎಂದೂ ಇಲ್ಲ ಅಂತ ಆಗೋಕ್ಕಿಂತ 20-30 ವರ್ಷ ಆದ್ಮೇಲೆ ಆದ್ರೂ ಅದನ್ನ ಕಲೀಲಿಕ್ಕೆ ನಾವು ಉತ್ಸಾಹ ತೋರಿಸೋದು ಹೆಚ್ಚು ಉಚಿತ. ಆಚಾರ್ಯರು ಕೆಲವು ಶ್ಲೋಕಗಳನ್ನು ಹೇಳ್ತಾರೆ, ಅದು ಉಪನಿಷತ್ತಿನ ಶ್ಲೋಕಗಳೇ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಯಾವ ಕರ್ಮವನ್ನ, ಸಂಧ್ಯಾವಂದನೆ, ದೇವರ ಪೂಜೆ, ಉಪಾಸನ, ವೈಶ್ವದೇವ, ಇವೆಲ್ಲಾ ಕರ್ಮಗಳನ್ನ ನಾವು ಯಾವುದನ್ನ ವಿದ್ಯೆಯಾ ಕರೋತಿ ಜ್ಞಾನಪೂರ್ವಕವಾಗಿ ಮಾಡ್ತೀವಿ, ಶ್ರದ್ಧಾಪೂರ್ವಕವಾಗಿ ಮಾಡ್ತೀವಿ, ಉಪನಿಷದ ಅದರ ರಹಸ್ಯಾರ್ಥವನ್ನು ತಿಳ್ಕೊಂಡು ಮಾಡ್ತೀವಿ, ತದೇವ ವೀರ್ಯವತ್ತರಂ ಭವತಿ, ಅದೇ ಬಲಿಷ್ಠವಾದಂಥ ಕರ್ಮ, ಅದು ನಮ್ಮನ್ನ ಮೇಲೆತ್ತುತ್ತದೆ. ನಾವು ಕರ್ಮವನ್ನು ಬಿಟ್ಟು ಬರೇ ಜ್ಞಾನವನ್ನು ಮಾರ್ಗದಲ್ಲಿ ಮಾತ್ರ ಇದ್ದು ಬಿಡ್ತೀವಿ ಅನ್ನುವಂತಿಲ್ಲ. ಅದಕ್ಕೊಂದು ಮಾತನ್ನು ಹೇಳ್ತಾರೆ, ಅತೀತಾನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ಷಮಃ ಏತಾದಶೋಪಿ ನಾಚಾರಂ ಶ್ರೌತಂ ಸ್ಮಾರ್ತಂ ಪರಿತ್ಯಜೆ. ಎಷ್ಟು ದೊಡ್ಡ ಬ್ರಾಹ್ಮಣನೂ ನೀನಾಗಿರ್ಬೋದು. ನಾವೆಲ್ಲ ಈ ಶ್ಲೋಕ ನೋಡಿದ್ರೆ ನಾವು ಅಂಥ ಬ್ರಾಹ್ಮಣದ ಸಮೀಪಕ್ಕೆ ಇನ್ನೂ ಹೋಗಿಲ್ಲ ಅಂತ ಗೊತ್ತಾಗ್ತದೆ. ಅತೀತ ಅನಾಗತ ಜ್ಞಾನಿ, ನಿನಗೆ ಭೂತಕಾಲದ ಭವಿಷ್ಯತ್ ಕಾಲದ ಜ್ಞಾನ ಇದೆ. ತ್ರೈಲೋಕ್ಯೋದ್ಧರಣ ಕ್ಷಮಃ, ನಿನ್ನ ಶಾಪಾನುಗ್ರಹ ದೃಷ್ಟಿಯಿಂದ 3 ಲೋಕವನ್ನು ನೀನು ಉದ್ಧರಿಸಬಲ್ಲೆ. ಏತಾದೃಶೋಪಿ ನಾಚಾರಂ, ಇಷ್ಟು ನಿನಗೆ ದೊಡ್ಡ ಯೋಗ್ಯತೆ ಇದ್ರೂ ಶ್ರೌತ ಸ್ಮಾರ್ಥ ಕರ್ಮಾನುಷ್ಠಾನ ಬಿಡುವಂತಿಲ್ಲ. ಅಂದ್ರೆ ಬೇಕಾದಷ್ಟು ಜ್ಞಾನ ಈಗಾಗಲೇ ಬಂದಿದ್ರು ಕೂಡ ಅದನ್ನು ಬಿಡುವಂತಿಲ್ಲ. ಜ್ಞಾನ ಬಂದ ಮೇಲೂ ಕೂಡ ಕರ್ಮಗಳನ್ನು ಮಾಡ್ತಾನೆ ಹೋಗ್ಬೇಕು. ಅದಕ್ಕಾಗಿ ಅಪರೋಕ್ಷ ಜ್ಞಾನಿಗಳನ್ನು ತರಿಸ್ಕೊಂಡವರು ಕೂಡ ಅಂಥ ಕರ್ಮಗಳನ್ನು ಮಾಡ್ತಾನೆ ಹೋಗ್ತಾರೆ. ಯಾಕೆಂತಂದ್ರೆ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತು ಅರ್ಹಸಿ. ನಾವೊಂದು ಕರ್ಮ ಮಾಡೋದನ್ನು ಬಿಟ್ಟುಬಿಟ್ರೆ ಅವರೇ ಕರ್ಮ ಮಾಡ್ತಿಲ್ಲ, ನಾವ್ಯಾಕೆ ಮಾಡಬೇಕು ಅಂತ ಜನ ಬಿಟ್ಟು ಬಿಡ್ತಾರೆ. ಅದರಿಂದ ನಾವೆಂದೂ ಕರ್ಮ ಬಿಡಲೇಬಾರದು. ಇದು ಕೃಷ್ಣ ಭಗವದ್ಗೀತೆ ಒಳಗೆ ಅರ್ಜುನಿಗೆ ಹೇಳಿದಂತ ಮಾತು. ಅಲ್ಲಿ ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತ. ಭಗವದ್ಗೀತಾದ ಶ್ಲೋಕ. ನಮ್ಮ ನಿಯತ ಕರ್ಮ ಏನಿದೆಯಲ್ಲ, ನಿಯತ ಕರ್ಮ ಅಂತಂದ್ರೆ ಈ ಗಂಡಸರಿಗೆ ಸಂಬಂಧಪಟ್ಟಂತ ಸಂಧ್ಯಾವಂದನೆ, ದೇವರ ಪೂಜೆ, ಉಪಾಸನ ಇತ್ಯಾದಿ ಕೆಲವು ಕರ್ಮಗಳು. ಹೆಂಗಸರು ಮಾಡ್ಬೇಕಂತ ಕೆಲವು ಧಾರ್ಮಿಕ ಕರ್ತವ್ಯಗಳು. ಅದಲ್ಲದೆ ಹೆಂಗಸರು ಮಾಡ್ಬೇಕಂತ ಮನೆ ಕೆಲಸಗಳು, ಮತ್ತೆ ಸಮಾಜಕ್ಕೆ ಹೆಣ್ಮಕ್ಳು ಮಾಡ್ಬೇಕಂತ ಕೆಲವು ಉಪಕಾರದ ಕರ್ಮಗಳು, ಮತ್ತೆ ಗಂಡಸು ಮಾಡ್ಬೇಕಾದಂತಹ ಸ್ವಾಧ್ಯಾಯ ಪ್ರವಚನ ಮೊದಲಾದ ಕರ್ಮಗಳು, ಕ್ಷತ್ರಿಯರಾದವ್ರು ಮಾಡಬೇಕಾದಂಥ ದೇಶ ರಕ್ಷಣೆ ಮೊದಲಾದ ಕರ್ಮಗಳು. ಅದನ್ನೆಲ್ಲ ನಾವು ಹಿಂದೆ ಈ ಚಾತುರ್ವರ್ಣದ ಬಗ್ಗೆ ಈ ಒಂದು 15 ದಿವಸದ ಹಿಂದೆ ನೋಡುವಾಗ ನಮ್ಮ ಕರ್ಮ ಏನು ಅಂತ ನಾವು ನೋಡಿ ಆಯ್ತು. ಇದೆಲ್ಲ ನಮ್ಮ ಕರ್ಮ. ಇದು ಈ ನಿಯತವಾದ ಕರ್ಮ ಇದೆಯಲ್ಲ, ನಿಯತವಾದ ಕರ್ಮವನ್ನು ಯಾವತ್ತೂ ಬಿಡುವಂತಿಲ್ಲ. ನಿಯತಶ್ಚತು ಸನ್ಯಾಸಃ ಕರ್ಮಣಃ ನೋಪಪದ್ಯತೆ, ಅದನ್ನು ಎಂದೆಂದೂ ಬಿಡುವಂತಿಲ್ಲ. ಅದನ್ನು ಬಿಟ್ಟರೆ ಅದು ತಾಮಸ ಸ್ವಭಾವಕ್ಕೆ ಸೂಚಕ. ಅದನ್ನು ಬಿಡುವಂತಿಲ್ಲ ಅಂತ ಭಗವದ್ಗೀತೆ ಅದನ್ನ ನಮ್ಗೆ ಎಚ್ಚರ ಕೊಟ್ಟಿದೆ. ಕುರ್ವನ್ಯೇವೇಹ ಕರ್ಮಾಣಿ ಜಿಜೀವಿಜೇ ಛತಂಗ್ ಸಮಾಹ, ಈಶಾವಾಸ್ಯೋಪನಿಷತ್ತು ಎಚ್ಚರಿಸಿದೆ. ಈ ಭಗವಂತನಲ್ಲಿ ನಿಮ್ಮೆಲ್ಲಾ ಕರ್ಮಗಳನ್ನು ಅರ್ಪಣೆ ಮಾಡ್ರಿ. ಸಂಧ್ಯಾವಂದನೆ, ದೇವರ ಪೂಜೆ, ಉಪಾಸನೆ ಏನೇ ಮಾಡಿದ್ರು, ಇಷ್ಟಂ ತಪ್ತಂ, ನೀವೇನು ಯಜ್ಞ ಮಾಡಿದ್ರು, ಏನ್ ತಪಸ್ಸು ಮಾಡಿದ್ರು, ದಾರಾನ್ ಸುತಾನ್, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೂಡ ಪರಸ್ಮೈ ಸನ್ನಿವೇದಯೇತ್, ಭಗವಂತನಿಗೆ ಅರ್ಪಣೆ ಮಾಡ್ರಿ. ಅಂದ್ರೆ ಅವನಿಗೆ ಅರ್ಪಣೆ ಮಾಡುವ ಬುದ್ಧಿಯಿಂದ ಎಲ್ಲ ಕರ್ಮಗಳನ್ನು ಮಾಡ್ತಾ ಹೋಗ್ರಿ. ಆವಾಗ ಏನಾಗ್ತದೆ ಅಂತಂದ್ರೆ ನಾವು ಮಾಡುವ ಕರ್ಮ ಅದೊಂದು ವೇಳೆ ದೈಹಿಕವಾಗಿ ಮಾನಸಿಕವಾಗಿ ಶ್ರಮಭರಿತವಾಗಿರ್ತದೆ. ಯಾಕಂದ್ರೆ ಅದನ್ನ ಹಿಂದೆ ಬೇಕಾದಷ್ಟು ನೋಡಿದಲ್ಲ, ಕರ್ಮ ಮಾಡೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಅದು ಕೆಲವು ಸರಿ ಮನುಷ್ಯ ದಣದು ಬಿಡ್ತಾನೆ. ಅದರೊಳಗೂ ಮಡಿಯ ಮೇಲಿಗೆ ಮೊದಲಾದಂತ ಕೂಡಿದಂಥ ಕರ್ಮ ಏನಿದೆ, ಬಹಳಷ್ಟು ಮಾನಸಿಕವಾಗಿ ದೈಹಿಕವಾದಂಥ ಸ್ಟೆಮಿನಾ ಬೇಕಾಗ್ತದೆ ಅದಕ್ಕೆ. ಇದು ಯಾವ ದರಿದ್ರ ಕರ್ಮ, ಇದೇನ್ ಕರ್ಮ, ಇದು ಯಾತಕ್ಕಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಮನುಷ್ಯ ಗೋಳಾಡುವಂಥ ಪ್ರಸಂಗ ಬರಬಾರದು. ಇದನ್ನೆಲ್ಲ ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು. ಭಗವಂತರರ್ಪಣ ಬುದ್ಧಿಯಿಂದ ಮಾಡಿಬಿಟ್ರೆ ನಾನ್ಯಾಕೆ ಕತ್ತೆ ತರ ದುಡಿಬೇಕು, ಇದೇನ್ ಕರ್ಮ, ಇದೇನ್ ಗೋಳಾಟ, ಇದ್ಯಾವ ಜನ್ಮ, ಯಾವ ಮಾತುಗಳು ಮನುಷ್ಯನ ಬುದ್ಧಿ ಬಾಯಿಂದ ಬರೋದಿಲ್ಲ, ಬರಬಾರದು. ನಮಗೆ ಭಗವದರ್ಪಣ ಬುದ್ಧಿ ಇಲ್ಲ ಆದ್ರಿಂದ ಇಂಥ ದರಿದ್ರ ಮಾತುಗಳು ಬಾಯಿಂದ ಬರ್ತಿವೆ. ಅದು ಬರದೇ ಇರುವಂಗೆ ಆಗ್ಬೇಕಾದ್ರೆ ಭಗವಂತನ ಪೂಜೆ ಅಂತ ಮಾಡಬೇಕು. ನಮಗೆ ನಾವೇನು ಮುಖ್ಯ ಪ್ರಾಣದಂತೆ 24 ಗಂಟೆ ಯಾರ್ದಾರ ಸಲುವಾಗಿ ಹಂಸಮಂತ್ರ ಜಪ ಮಾಡಬೇಕಾಗಿಲ್ಲಲ್ಲ. ಬೇಕಾದಷ್ಟು 6-8 ಗಂಟೆ ನಿದ್ದೆ ಮಾಡಬಹುದು. ನಾವು ನಿದ್ದೆ ಮಾಡಬಹುದು, ದಾಂಪತ್ಯ ನಡೆಸಬಹುದು, ಗೃಹಸ್ಥ ಜೀವನ ನಡೆಸಬಹುದು, ಐಹಿಕ ಜೀವನಕ್ಕಾಗಿ ದುಡ್ಡು ಸಂಪಾದನೆ ಮಾಡಬಹುದು, ಎಲ್ಲನೂ ಮಾಡಬಹುದೇ. ಎಲ್ಲವನ್ನೂ ಬಿಟ್ಟು ಕೇವಲ ಪರೋಪಕಾರಕ್ಕಾಗಿ 24 ಗಂಟೆ ನಿದ್ರೆ ಇಲ್ಲದೆ ಮುಖ್ಯ ಪ್ರಾಣನಂತೆ ಸೂರ್ಯನಂತೆ ನಾವು ಬದುಕಬೇಕಾಗಿದೇನು? ಸೂರ್ಯಸ್ಯ ಪಶ್ಯ ಶ್ರೇಮಾಣಂ ಯೋನ ಸಂದ್ರಯತೆ ಚರನ್ ತಸ್ಮಾತ್ ಚರೈವೇತಿ ಅಂತ ಒಂದು ವೇದವಾಕ್ಯ. ಸೂರ್ಯನನ್ನು ನೋಡ್ರಿ, ಯೋನ ತಂದ್ರಯತೆ ಚರನ್, ಅಷ್ಟು ಓಡಾಡಿದ್ರು ಅವನಿಗೆ ಆಯಾಸವೇ ಇಲ್ಲ. ತಸ್ಮಾತ್ ಚರೈವ, ಆದ್ರಿಂದ ಯಾವತ್ತೂ ಧರ್ಮಾಚರಣೆ ಮಾಡ್ತಾನೆ ಇರು,
ಉದ್ಯಮಶೀಲನಾಗೇ ಇರು, ಎಂದು ಆಯಾಸ ತೋರಿಸಬೇಡ ಅಂತ ವೇದ ಮಂತ್ರ. ನಮಗೆ ಸೂರ್ಯನಂತೆ ಮುಖ್ಯ ಪ್ರಾಣನಂತೆ ಏನು ಮಹಾ ದೊಡ್ಡ ಜವಾಬ್ದಾರಿ ಇದೆಯೇನು? ಜಗತ್ತಿನ ಜವಾಬ್ದಾರಿ ಏನಿಲ್ಲಲ್ಲ, ನಮ್ಮದೇ ನಮ್ಮ ಸ್ವಂತದ್ದೇ ಜವಾಬ್ದಾರಿ. ಇದ್ರ ಬಗ್ಗೆನೂ ನಮಗೆ ಇದೆಂತ ಕತ್ತೆ ದುಡಿತ, ಇದ್ಯಾವ ದರಿದ್ರ, ಇದೇನು ಜನ್ಮದಲ್ಲಿ ನಾವು ಸಿಕ್ಕಾಕೊಂಡ್ವಿ ಅಂತ ಮಾತುಗಳು ಬರಬಾರ್ದು. ಅವು ಅಸಂಸ್ಕೃತವಾದ ಮಾತುಗಳು, ಅವಿವೇಕದ ಮಾತುಗಳು. ಅದೆಲ್ಲ ಬರಬಾರ್ದು ಅಂತಂದ್ರೆ ಇಹ ಭಗವಂತ ಅರ್ಪಣ ಬುದ್ಧಿಯಿಂದ ಆ ಕರ್ಮಗಳನ್ನು ಮಾಡಬೇಕು. ನಾನು ಯಾವತ್ತೂ ಹೇಳ್ತಿರ್ತೇನೆ, ನಾವು ಕಸ ಬಳಿಯೋರು, ವಿ ಆರ್ ದ ಸ್ಕ್ಯಾವೆಂಜರ್ಸ್ ಆಫ್ ದಿಸ್ ಸೊಸೈಟಿ. ಪಂಡಿತರು ಅಂತೇನಿದ್ದೇವೆ ಅಲ್ಲ, ಎಲ್ಲರೂ ನಾವಂತಷ್ಟೇ ಅಲ್ಲ, ನೀವು ಸಮಾಜದಲ್ಲಿ ಏನು ತಪ್ಪು ಒಪ್ಪುಗಳಿವೆ ಅದನ್ನ ವಿಮರ್ಶೆ ಮಾಡಬೇಕು. ನಿಮ್ಮ ತಪ್ಪು ಒಪ್ಪುಗಳನ್ನು ನಾನು ಮಾಡಬೇಕು, ನನ್ನ ತಪ್ಪು ಒಪ್ಪುಗಳನ್ನು ನೀವು ವಿಮರ್ಶೆ ಮಾಡಬೇಕು. ಇಲ್ಲದೆ ಹಾಗೆ ಮುಚ್ಚಿಟ್ಕೊಂಡು ಕೂತ್ರೆ ನನ್ನ ಮನೆಯೊಳಗಿನ ಕಸನೂ ಹಾಗೆ ಉಳಿತದೆ, ನಿನ್ನ ಮನೆಯೊಳಗಿನ ಕಸನೂ ಹಾಗೆ ಉಳಿತದೆ. ಅದಕ್ಕಾಗಿ ಕರ್ಮ ಮಾಡುವಾಗ ಮನುಷ್ಯನ ದಾರ್ಢ್ಯ ಹೇಗಿರಬೇಕು ಅನ್ನೋದಕ್ಕಾಗಿ ಈ ಎಲ್ಲ ಮಾತುಗಳನ್ನ ಆಡಿದೆ ಅಷ್ಟೇ. ವಸ್ತುತಃ ಕಸ ನಮ್ಮ ಮನೆಯೊಳಗೂ ಇದೆ, ಇನ್ನೊಬ್ಬರ ಮನೆಯೊಳಗೂ ಇದ್ದೇ ಇದೆ. ನಮ್ಮದೇನು ಅತ್ಯಂತ ಶುದ್ಧವಾದ ಮನೆ ಏನಲ್ಲ. ಆಚಾರ್ಯ ಹೇಳಿದಂತ ಮತ್ತೊಂದು ಅತ್ಯಂತ ಸಮಾಜದ ಸೇವೆಗೆ ಸಂಬಂಧಪಟ್ಟಂತ ಮಾತು, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ ಮಿತೇಹೆ, ಅಥವಾ ಕರ್ಮಾಖ್ಯಾ ಕರವನ್ ಮಿತೇಹೆ ಅಂತ ಒಂದು ಪಾಠ ಇದೆ. ಅದೇನೇ ಇರಲಿ, ಈಗ ನಾನಾ ಜನಸ್ಯ ಶುಶ್ರೂಷಾ, ಬೇರೆ ಬೇರೆ ಜನರ ಶುಶ್ರೂಷೆಯನ್ನ ಮನುಷ್ಯ ಮಾಡ್ತಾ ಹೋಗ್ಬೇಕಂತೆ, ಅದನ್ನೆಂದೂ ತಪ್ಪಿಸುವಂತಿಲ್ಲ. ಅದು ಹೇಗೆಂದ್ರೆ ಕರ್ಮಾಖ್ಯ ಕರವತ್, ನಾವು ಸಮಾಜಕ್ಕೆ ಸರ್ಕಾರಕ್ಕೆ ಕರ ಕೊಡ್ತೀವಲ್ಲ, ಡ್ಯೂಟಿ ಟ್ಯಾಕ್ಸ್ ಕೊಡ್ತೀವಲ್ಲ, ಆ ಟ್ಯಾಕ್ಸ್ ಕೊಟ್ಟಂತೆ ಸಮಾಜಕ್ಕೆ ನಮ್ಮ ಸೇವೆ, ಸಮಾಜಕ್ಕೆ ನಾವು ಕೊಡುವಂತ ಸೇವಾ ಇದೆಯಲ್ಲ ಅದು ಭಗವಂತನ ನಾವು ಕೊಡುವಂತ ಟ್ಯಾಕ್ಸ್ ಅಂತ ಬಹುಶಃ ತಾತ್ಪರ್ಯ ನಿರ್ಣಯದಲ್ಲಿ ಇರಬೇಕು ಈ ಮಾತು. ನನಗೆ ಎಲ್ಲಿ ನೆನಪಿಲ್ಲ, ಆದ್ರೆ ಪೇಜಾವರ ಸ್ವಾಮಿಗಳು ನಮ್ಮ ಗುರುಗಳು ಇದನ್ನ ಮೇಲಿನ ಮೇಲೆ ಹೇಳ್ತಿರ್ತಾರೆ. ಆಚಾರ್ಯ ಹೇಳಿದಂತ ಮಾತು ಇದು. ಸಮಾಜ ಅಂತಂದ್ರೆ ನಮ್ಮ ವೇದಾಂತ ಅಂತಂದ್ರೆ ಕೇವಲ ಗುಡಿ ಒಳಗೆ ಕೂತು, ಗರ್ಭಗುಡಿ ಒಳಗೆ ಕೂತು, ಮಠದ ಒಳಗೆ ಕೂತು ವೇದಾಂತ ಅಲ್ಲ, ಅದು ನಮ್ಮದು ಸಮಾಜ ಮುಖವಾದಂತಹ ವೇದಾಂತ. ಇವೆಲ್ಲ ಮಾತುಗಳನ್ನು ಯಾರು ಹೇಳಿದ್ದಾರೆ ಜಗತ್ತಿನಲ್ಲಿ? ಇದಿಷ್ಟು ಕರ್ಮ ಮತ್ತು ಜ್ಞಾನ. ನಾನು ಆ ಧರ್ಮಾಚರಣೆ ಬಗ್ಗೆ ಹೇಳಲಿಕ್ಕೆ ಹೊರಟಾಗ, ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಕರ್ಮ ಮತ್ತು ಜ್ಞಾನಗಳ ಸಂಗಮವೇ. ನಮಗೆಷ್ಟು ಕರ್ಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ, ನಾವೇನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಹಿತ ಆಗಿದೆ ಅಷ್ಟು ಕರ್ಮಗಳು. ಮತ್ತೆ ನಮಗೆ ಎಷ್ಟು ಶ್ರವಣ ಮನನ ಇದೆಲ್ಲ ಸಾಧ್ಯ ಆಗಿದೆ. ಇವತ್ತು ವಸ್ತುತಃ ನಮ್ಮ ಯೋಗ್ಯತೆ ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಇದೆಷ್ಟೋ ಸರಿ ನಾನು ಅನ್ಕೊಂಡದ್ದಿದೆ. ಆಚಾರ್ಯರು ಸ್ವಭಾವವಾದವನ್ನು ಹೇಳಿದವರಲ್ಲಿ ಮೊದಲಿಗರು. ಉಳಿದೆಲ್ಲ ಕಡೆ ಸ್ವಭಾವ ಅಂದ್ರೆ ಏನು, ಸ್ವಭಾವವನ್ನು ಒಪ್ಪಬೇಕೇ ಬಿಡಬೇಕೆ ಅನ್ನೋದ್ರ ಬಗ್ಗೆ ಯಾರು ಆಲೋಚನೆ ಮಾಡಿರಲಿಲ್ಲ. ಕೆಲವರ ಮತದಲ್ಲಿ ಜಗತ್ತಿನಲ್ಲಿರುವಂಥವ್ರು ಎಲ್ಲರೂ ಒಂದು, ಪರಮಾತ್ಮ, ನಾವು, ನೀವು ಎಲ್ಲರೂ ಒಂದೇ, ಏಕರು, ಐಕ್ಯ, ಜೀವ ಬ್ರಹ್ಮೈಕ್ಯ, ಜೀವೈಕ್ಯ. ಐಕ್ಯವನ್ನೇ ಹೇಳಿದ್ಮೇಲೆ ಸ್ವಭಾವದ ಪ್ರಶ್ನೆನೇ ಇಲ್ಲ, ಎಲ್ಲರೂ ಒಂದೇ ಅಂತಂದ್ಮೇಲೆ ಅಲ್ಲೇನು ಪ್ರಶ್ನೆನೇ ಇಲ್ಲ. ಕೆಲವರ ಪ್ರಕಾರ ಎಲ್ಲರೂ ಭಿನ್ನರು, ಆದ್ರೆ ಒಂದೇ ಥರದವರು. ಒಂದೇ ಥರದವರು ಅಂತಂದ್ಮೇಲೆ ನಿಮ್ದು ಒಂದೇ ಸ್ವಭಾವ, ನಂದು ಒಂದೇ ಸ್ವಭಾವ, ಚತುರ್ಮುಖ ಬ್ರಹ್ಮಂದು ಒಂದೇ ಸ್ವಭಾವ. ನಮ್ ಗೋತ್ರ ವಸಿಷ್ಠ ಗೋತ್ರ, ಅವಂದು ನಂದು ಒಂದೇ ಸ್ವಭಾವ. ನಿಮ್ ಗೋತ್ರ ವಿಶ್ವಾಮಿತ್ರ ಗೋತ್ರ, ಅವಂದು ಯೋಗ್ಯತೆ ನಿಮ್ ಯೋಗ್ಯತೆ ಇಬ್ಬರದು ಒಂದೇ. ದೇವರೇ ಗತೆ. ಅವ್ರಿಗೆ ಯಾಕೆ ಅಷ್ಟು ಯೋಗ್ಯತೆ ಬಂತು? ಅವ್ರು ಯಾಕೆ ವೇದ ಮಂತ್ರಗಳನ್ನು ಕಂಡು ಹಿಡಿದ್ರು? ನನಗ್ಯಾಕೆ ವೇದ ಮಂತ್ರ ಅರ್ಥನೂ ಆಗ್ತಿಲ್ಲ? ಕಂಡು ಹಿಡಿಯೋದು ಆ ಕಡೆ ಇರಲಿ, ಅವ್ರು ಕಂಡು ಹಿಡಿದ ಮಂತ್ರಗಳ ಅರ್ಥವೂ ನಮ್ಗೆ ಆಗ್ತಿಲ್ಲ. ವಿಶ್ವಾಮಿತ್ರ ಕಂಡು ಹಿಡಿದ ಗಾಯತ್ರಿ ಮಂತ್ರ, ಅದನ್ನ 5 ಕಡೆ ನಿಲ್ಲಿಸಿ ಹೇಗೆ ಅನ್ನಬೇಕು, ಆ ಗಾಯತ್ರಿ ಮಂತ್ರದ ಅರ್ಥ ಏನು, ತ್ರಿಪದ, ಷಟ್ಕುಕ್ಷಿ, ಪಂಚಶೀರ್ಷ ಏನಂತ ಗೊತ್ತಿಲ್ಲ. ಇವತ್ತಿಗೂ ಸಾಂಖ್ಯಾಯನ ಸಗೋತ್ರ ಅಂತಿದೆ. ಸಾಂಖ್ಯಾಯನ ಸಗೋತ್ರ ಅಂದ್ರೆ ಏನಂತ ಗೊತ್ತಾಗ್ತಿಲ್ಲ. ಇಷ್ಟೆಷ್ಟೋ ಜನ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕೇಳಿದೆ, ಏನಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕೆಲವು ಸಂಗತಿಗಳನ್ನು ನಾವು ಪ್ರಾಚೀನ ಕಾಲದಲ್ಲಿ ನಮ್ಮ ಹಿಂದಿನ ವಿದ್ವಾಂಸರಿಗೆ, ಜ್ಞಾನಿಗಳಿಗೆ ಗೊತ್ತಿದ್ದ ಸಂಗತಿಗಳನ್ನು ಮರೆತು ಬಿಟ್ಟಿದ್ದೀವಿ. ಸಾಂಖ್ಯಾಯನ ಸಗೋತ್ರ ಅಂದ್ರೆ ಏನು ಗೊತ್ತಿಲ್ಲ, ಗಾಯತ್ರಿ ಮಂತ್ರ ಮಾಡ್ತಾನೆ ಇದ್ದೇವೆ. ಇದು ನಮಗೆ ಇರುವಂತಹ ಒಂದು ಇತಿಮಿತಿ. ಆದ್ರೆ ನಾವು ಬಿಡುವಂತಿಲ್ಲ. ವಿಶ್ವಾಮಿತ್ರ ವಸಿಷ್ಠನಷ್ಟು ನಾವು ದೊಡ್ಡವರಲ್ಲ, ಆದ್ರೆ ಕರ್ಮ ಬಿಡುವಂಗಿಲ್ಲ. ಹಾಗೆ ಜ್ಞಾನ ಮಾರ್ಗನೂ ಬಿಡುವಂತಿಲ್ಲ. ಯಥೋಚಿತವಾಗಿ ಕರ್ಮಗಳನ್ನು ಮಾಡ್ತಾನೆ ಹೋಗ್ಬೇಕು. ಹಾಗೆ ಜ್ಞಾನ ಮಾರ್ಗದಲ್ಲಿ ಮುಂದುವರಿಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು. ತಸ್ಮಾತ್ ಸರ್ವತ್ರ ಜಿಜ್ಞಾಸೆ. ಪ್ರತಿಯೊಂದು ವಿಷಯದ ಬಗ್ಗೆನೂ ಇದು ಹೀಗ್ಯಾಕೆ ಹಾಗ್ಯಾಕಲ್ಲ, ಸಂಧ್ಯಾವನ್ನು ಹೀಗ್ಯಾಕೆ ಮಾಡಬೇಕು, ಪ್ರಾಣಾಯಾಮ ಹೇಗೆ, ಆದ್ಯ ಬ್ರಹ್ಮಣನೋ ಅದ್ಯ ಬ್ರಹ್ಮಣೋ, ಅದ್ಯ ಬ್ರಹ್ಮ ದ್ವಿತೀಯ ಪರಾರ್ಧ, ಕೆಲವರು ಆದ್ಯ ಬ್ರಹ್ಮಣ ಅಂತಾರೆ. ಆದ್ಯ ಸರಿ, ಅದ್ಯ ಅದು ಯಾಕೆ ತಪ್ಪು, ಎರಡೂ ಸರಿಯೋ, ಎಲ್ಲರೂ ವಿಚಾರ ಮಾಡಬೇಕು. ಪ್ರಸಂಗ ಬಂತು ಅಂತ ಹೇಳಿದೆ. ಅದು ಆದ್ಯ ಬ್ರಹ್ಮಣ ಅಂತ ಎಷ್ಟೋ ಜನ ಅಂತಾರೆ,
ಕೆಲವು ವಿದ್ವಾಂಸರು ಇದು ಆದ್ಯ ಬ್ರಹ್ಮಣ ಅಲ್ಲ, ಅದ್ಯ ಬ್ರಹ್ಮಣ ಅನ್ಬೇಕು. ಅಂದ್ರೆ ಅದ್ಯ ಬ್ರಹ್ಮಣ ಅಂದ್ರೆ ಏನರ್ಥ? ಇವತ್ತಿನ ಬ್ರಹ್ಮ, ಈ ಕಲ್ಪ ಬ್ರಹ್ಮ. ಈ ಕಲ್ಪದಲ್ಲಿ ಏನು ಬ್ರಹ್ಮ ಇದ್ದಾನಲ್ಲ, ಇವನಿಗೆ ಈಗ 50 ವರ್ಷಗಳು ದಾಟಿವೆ. ಫಸ್ಟ್ ಹಾಫ್ ನಡೆದು ಹೋಗಿದೆ. ಸೆಕೆಂಡ್ ಹಾಫ್ ನಲ್ಲಿ ಅಂದ್ರೆ 51ನೇ ವರ್ಷದಲ್ಲಿ ಮೊದಲನೇ ತಿಂಗಳಿನಲ್ಲಿ ಮೊದಲನೇ ದಿವಸ ನಡೆದಿದೆ. ಆದ್ದರಿಂದ ಇದು ಅದ್ಯ ಬ್ರಹ್ಮಣ, ಇವತ್ತಿನ ಬ್ರಹ್ಮ. ಆದ್ರೆ ಭಾಗವತದಲ್ಲಿ ಚತುರ್ಮುಖ ಬ್ರಹ್ಮನನ್ನು ಆದ್ಯ ಅಂತ ಕೂಡ ಕರೆದಿದ್ದಾರೆ. ಆದ್ರಿಂದ ಆದ್ಯ ಅಂತ ನೀವು ಕರೆದು ತಪ್ಪಿಲ್ಲ. ಅದ್ಯ ಅಂದ್ರೆ ಇವತ್ತಿನ ಬ್ರಹ್ಮ, ಸರಿ. ಇವತ್ತಿನ ಬ್ರಹ್ಮನ ಈಗಿನ ಬ್ರಹ್ಮ. ಹಿಂದಿನ ಬ್ರಹ್ಮ ಮುಕ್ತನಾಗಿ ಹೋಗಿದ್ದಾನೆ, ಮುಂದಿನ ಬ್ರಹ್ಮ ಈಗಿನೂ ಮುಖ್ಯ ಪ್ರಾಣನಾಗಿದ್ದಾನೆ. ಇವತ್ತಿನ ಬ್ರಹ್ಮ ಏನಿದ್ದಾನೆ, ಈಗಿನ ಕಲ್ಪದ ಬ್ರಹ್ಮ ಅದ್ಯ ಅನ್ನೋದು ಸರಿ. ಆದ್ಯ ಅನ್ನೋದು ತಪ್ಪಲ್ಲ, ಅದ್ಯ ಅನ್ನೋದು ಹೆಚ್ಚು ಸಾರ್ಥಕ. ನಮ್ಮ ಕರ್ಮಗಳ ಎಷ್ಟು ಕಲಬೆರಕೆ ಆಗಿ ಹೋಗಿವೆ ಅಂತಂದ್ರೆ, ಈಗ ನೋಡ್ರಿ ಹೇಳ್ತೇನೆ. ದಂಡಕಾರಣ್ಯ ದೇಶೇ ಗೋದಾವರಿ ದಕ್ಷಿಣೇ ತೀರೆ ಶಾಲಿವಾರ್ಷಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಾಂದ್ರಮಾನೇನ ದುರ್ಮುಖ ಸಂವತ್ಸರಸ್ಯ ಉತ್ತರಾಯಣೆ ವಸಂತ ಋತೋ ಚೈತ್ರ ಮಾಸಸ್ಯ ಕೃಷ್ಣ ಪಕ್ಷಸ್ಯ ನವಮ್ಯಾಂ ತಿಥೌ ವಾಸರಃ ವಾಸರಸ್ತು ಅಂತಿವೆ. ವಸ್ತುತಃ ವಾಸರಃ ವಾಸರಸ್ತು ಅಂತ ಹಿಂಗೆ ಅನ್ಬೇಕಾಗಿಲ್ಲ. ನವಮ್ಯಾಂ ತಿಥೌ ಭಾನುವಾಸರೆ ಇಷ್ಟಂದ್ರೆ ಸಾಕು. ವಾಸರ ವಾಸರಸ್ತು ಅಂತ ಯಾಕೆ ಸೇರ್ಕೊಂಡಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಅದಕ್ಕೆ ಮೀನಿಂಗೇ ಇಲ್ಲ. ವಾಸರ ಅಂತಂದ್ರೆ ವಾರ ಅಂತ ಅರ್ಥ, ಡೇ ಅಂತ ಅರ್ಥ. ವಾಸರಹ ಅಂದ್ರೆ ದಿನವು, ವಾಸರಸ್ತು ಅಂದ್ರೆ ದಿನವಾದರು. ನೀವಿನ್ ಕನ್ನಡದಲ್ಲಿ ಅನುವಾದ ಮಾಡ್ರಿ, ಆ ನಡುವಿನ ಶಬ್ದ ಯಾಕಲ್ಲಿ ಸೇರ್ಕೋತು, ಯಾರು ಅದನ್ನು ಸೇರಿಸಿದ್ರು ಅಂತ ಗೊತ್ತಾಗೋದಿಲ್ಲ. ದುರ್ಮುಖ ಸಂವತ್ಸರಸ್ಯ ಉತ್ತರಾಯಣೆ ವಸಂತ ಋತೋ ಚೈತ್ರ ಮಾಸಸ್ಯ ಕೃಷ್ಣ ಪಕ್ಷಸ್ಯ ನವಮ್ಯಾಂ ತಿಥೌ ಭಾನುವಾಸರೆ. ಹಿಂದಿನ ಎಲ್ಲ ನೋಡ್ರಿ, ದುರ್ಮುಖ ಸಂವತ್ಸರೆ ಸಪ್ತಮಿ ವಿಭಕ್ತಿ, ಉತ್ತರಾಯಣೆ ಸಪ್ತಮಿ ವಿಭಕ್ತಿ, ವಸಂತ ಋತೌ ಸಪ್ತಮಿ ವಿಭಕ್ತಿ, ಚೈತ್ರ ಮಾಸೆ ಕೃಷ್ಣ ಪಕ್ಷೆ ಎಲ್ಲಾ ಸಪ್ತಮಿ ವಿಭಕ್ತಿ ಏಕವಚನಗಳು. ನವಮ್ಯಾಂ ತಿಥೌ ಸಪ್ತಮಿ ವಿಭಕ್ತಿ, ಭಾನುವಾಸರೆ ಸಪ್ತಮಿ ವಿಭಕ್ತಿ, ಸಾಕು. ವಾಸರಹ ವಾಸರಸ್ತು ಯಾಕೆ ಸೇರ್ಕೋತು ಅಂತ ಗೊತ್ತಿಲ್ಲ. ಇಂಥ ಎಷ್ಟು ಅಪಶಬ್ದಗಳು ನಮ್ಮೊಳಗೆ ಸೇರ್ಕೊಂಡ್ಬಿಟ್ರೆ ಸಂಧ್ಯಾ ಅಂದ್ರೆ ಸಂಕಲ್ಪದೊಳಗೆ ಶುರು ಅಪಭ್ರಂಶ. ಅವೆಲ್ಲ ಅಂಥದನ್ನೆಲ್ಲ ಸಂಸ್ಕೃತದ ಜ್ಞಾನದ ಮೂಲಕ ನಾವು ಯುವಕರಾದವರು, ಉಪನಯನ ಮಾಡ್ಕೊಂಡಂಥವ್ರು, ಅವ್ರಿಗೆಲ್ಲ ಅದು ತಿಳಿ ಹೇಳುವಂಥ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದ್ರೆ ಅವರಿಗೆ ಗೊತ್ತಿದೆ, ಇದು ಈಗಿನ ಯುವಕರಿಗೆ ಗೊತ್ತಿದೆ. ನಾವು ಇದನ್ನ ಸರಿಯಾಗಿ ಜ್ಞಾನ ಮಾರ್ಗವನ್ನು ಅವ್ರಿಗೆ ಕೊಡದೆ ಹೋದ್ರೆ, ಹಾಗೆ ಸುಮ್ಮನೆ ಏನಾರ ಕರ್ಮ ಮಾಡು ಅಂತ ಹೇಳ್ಬಿಟ್ರೆ ಅವ್ರು ಮುಂದೆ ಹೋದಂಗೆ ಕರ್ಮ ಬಿಡ್ತಾ ಹೋಗ್ತಾರೆ. ಮುಂದಿನ ಜನರೇಷನ್, ಅದ್ರ ಮುಂದಿನ ಜನರೇಷನ್ ಮತ್ತಷ್ಟು ಭ್ರಷ್ಟ ಆಗಿ ಹೋಗ್ತದೆ. ಜ್ಞಾನವೂ ಇಲ್ಲ, ಈ ಕಡೆ ಕರ್ಮವೂ ಇಲ್ಲ ಅಂತ ಆಗಿಬಿಡ್ತದೆ. ಅದಕ್ಕಾಗಿ ಜ್ಞಾನ ಮಾರ್ಗದಲ್ಲೂ ಕರ್ಮ ಮಾರ್ಗದಲ್ಲೂ ಜ್ಞಾನಪೂರ್ವಕವಾದಂತಹ ಕರ್ಮ ಮಾರ್ಗದಲ್ಲಿ ಅವರನ್ನು ತೊಡಗಿಸ್ಬೇಕು. ಅದು ಆಚಾರ್ಯರು ಸರ್ವಮೂಲದಲ್ಲಿ ಕೊಟ್ಟಂತ ಒಂದು ಸಂದೇಶ. ಇದು ಮಧ್ವ ವಿಜಯದಲ್ಲೂ ಅಲ್ಲಲ್ಲಿ ಬಂದಿತ್ತು, ನಾವು ಅದನ್ನೆಲ್ಲ ನೋಡಿದ್ದೇವೆ. ಆಚಾರ್ಯರು 13ನೇ ಸರ್ಗದಲ್ಲಿ ಹೇಗೆ ನಿತ್ಯದ ಕರ್ಮಗಳನ್ನು ಮಾಡ್ತಾ ಇದ್ರು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಬ್ರಾಹ್ಮಿ ಮುಹೂರ್ತ ಅಲ್ಲ, ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಅವರು ಒಮ್ಮೆ ಬೆಳಿಗ್ಗೆ ಸ್ನಾನ ಮಾಡ್ತಾ ಇದ್ರು, ನಿರ್ಮಾಲ್ಯ ವಿಸರ್ಜನೆ ಇತ್ಯಾದಿಗಳನ್ನು ಮುಗಿಸಿ, ಓಂಕಾರ ಜಪ ಮುಗಿಸಿ, ಮತ್ತೊಮ್ಮೆ ಪಾಠ ಪ್ರವಚನ ಎಲ್ಲ ಮುಗಿಸಿ, ಮತ್ತೆ ಮಧ್ಯಾಹ್ನ ಸ್ನಾನ ಮಾಡಿ ಪೂಜಾ ಮಾಡಿ, ಆಮೇಲೆ ಭಿಕ್ಷಾ ಸ್ವೀಕಾರ ಮಾಡಿ, ಮತ್ತೆ ಸಾಯಂಕಾಲ ಏನು ಮಾಡ್ತಾ ಇದ್ರು, ಓಂಕಾರ ಜಪ ಇತ್ಯಾದಿ ಪೂರ್ಣವಾದಂತಹ ವಿವರ ಅದೆಲ್ಲ 13ನೇ ಸರ್ಗದೊಳಗೆ ಬಂತು. ಅದಷ್ಟೇ ಅಲ್ಲದೆ ಆಚಾರ್ಯರು ತಾವು ಸನ್ಯಾಸಿ ಆದ್ರಿಂದ ಯಜ್ಞ ಮಾಡುವಂತಿಲ್ಲ, ಆದ್ರಿಂದ ತಮ್ಮ ಸಹೋದರ ಆತ ಮತ್ತೆ ತಮ್ಮ ಗುರುಗಳ ಮಗ ತೋಟಂತಿಲ್ಲಾಯರ ಮಗ, ತಾವು ಇನ್ನೂ ಬ್ರಹ್ಮಚಾರಿಗಳಾಗಿದ್ದಾಗ ಪಾಠ ಹೇಳಿಕೊಟ್ಟಂತ ಗುರುಗಳ ಮಗ, ಅವರಿಬ್ಬರನ್ನು ಕೂಡಿಸಿ ಯಜ್ಞ ಮಾಡಿಸಿದ್ರು. ಆ ಯಜ್ಞದ ವಿಸ್ತೃತವಾದಂತಹ ವಿವರಣೆ, ಉಪಾಸನ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ವಿಸ್ತೃತವಾದಂತಹ ವಿವರಣೆ ಎಲ್ಲ ಆ ಮಧ್ವ ವಿಜಯದಲ್ಲಿ ಬಂದಿತ್ತು. ನಾನು ಯೋಗ್ಯತಾನುಸಾರ ನನ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಆಗಿತ್ತು ಅದನ್ನೆಲ್ಲ ಅಲ್ಲಿ ಹೇಳಿದ್ದೆ. ಇನ್ನೂ ದೊಡ್ಡ ದೊಡ್ಡ ಜ್ಞಾನಿಗಳಾದವರು ಅದಕ್ಕೆ ಹೆಚ್ಚಿನ ಅರ್ಥಗಳನ್ನು ಹೇಳಬಲ್ಲರು. ಆಚಾರ್ಯರ ಮಹಿಮೆಯನ್ನು ಹೇಳ್ತಕ್ಕಂಥ ವೇದವಾಕ್ಯಗಳು, ಅದ್ರ ಬಗ್ಗೆ ಹೆಚ್ಚಿನ ಅರ್ಥಗಳನ್ನು ಹೇಳಬಲ್ಲರು. ನಮಗೇನು ಸಾಧ್ಯ ಆಗಿತ್ತೋ ಅದನ್ನ ನಾನಲ್ಲಿ ಹೇಳಿದೆ. ಇಲ್ಲಿಗೆ ಇವತ್ತಿನ ಈ ಭಾಗವನ್ನು ಮುಕ್ತಾಯ ಮಾಡೋಣ. ಇದು ನಾಳೆ ಆ ಮಧ್ವ ವಿಜಯದ ಕೊನೆಯ ಶ್ಲೋಕ, ಮತ್ತೆ ಆ ಮಧ್ವ ವಿಜಯವನ್ನ ನನಗೆ ಪಾಠ ಮಾಡಿದಂಥ ಗುರುಗಳು, ಕೆಲವರು ಮಧ್ವ ವಿಜಯಕ್ಕೆ ವ್ಯಾಖ್ಯಾನ ಮಾಡಿದಂಥ ಇತ್ತೀಚಿನ ವಿದ್ವಾಂಸರು, ಅವ್ರನ್ನೆಲ್ಲ ನೆನಪು ಮಾಡಿಕೊಂಡು ಆ ಮಧ್ವ ವಿಜಯದ ಮುಕ್ತಾಯ ಏನಿದೆ ಅದನ್ನ ನಾಳೆ ದಿವಸ ಮಠದ ವಾರ್ಷಿಕೋತ್ಸವದೊಂದು ಶುಭ ಸಂದರ್ಭ ಏನಿದೆ ಅವಾಗ ನಾಳೆ ಅದನ್ನು ಮಾಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.